सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮಂ. ಮೊದಲಿಗೆ ಪ್ರಾರ್ಥನೆ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಯಸ್ಯ ಸ್ಮರಣಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ದಿ ಲಾರ್ಡ್ ವಿಷ್ಣು, ಪರಮಾತ್ಮ ಶ್ರೀ ವಿಷ್ಣು ಅಂತ ಹೇಳಿದಾಗ, ಹಿ ಈಸ್ ದಿ ಲಾರ್ಡ್ ಆಫ್ ದಿ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್. ಇದರ ಅರ್ಥ, ಹಿ ಈಸ್ ನಾಟ್ ಬೌಂಡ್ ಬೈ ಟೈಮ್, ಕಾಲಾತೀತ. ಮಹಾವಿಷ್ಣು ಈಸ್ ಕಾಲಾತೀತ. And Mahavishnu, he is also called Kaleshwara. He is the Ishvara for the Kala. That means he is the Prabhu for the Kala. So ಈ ಕಾಲ ಅಥವಾ ಸಮಯ ಅನ್ನುವಂತಹದ್ದು ಅವನ ವಶದಲ್ಲಿದೆ. So it exists because of the Lord Vishnu. So he is called Kaleshwara, the Yajmana for Kala. ಮತ್ತೊಂದು ಆಶ್ಚರ್ಯ ಏನು ಅಂತಂದರೆ, ನಾವು ಯಾವುದನ್ನು ಭೂತಕಾಲ ಅಂತ ಹೇಳ್ತೀವಿ, ಆ ಭೂತಕಾಲ ಅನ್ನುವಂತಹದ್ದು ಒಂದು ಸಮಯದಲ್ಲಿ ಇಟ್ ವಾಸ್ ವರ್ತಮಾನ ಕಾಲ. ಯಾವುದು ಭೂತಕಾಲವಾಗಿತ್ತು ಅದು ಒಂದು ಸಮಯದಲ್ಲಿ ನಮಗೆ ವರ್ತಮಾನ ಕಾಲದ ಅನುಭವವನ್ನು ಕೊಟ್ಟಿದೆ. ಅದೇ ರೀತಿ ನಾವು ಫ್ಯೂಚರ್ ಅಂತ ಹೇಳ್ತೀವಿ, ಅಂದರೆ ಭವಿಷ್ಯದ ಕಾಲವನ್ನು ಕುರಿತು ಮಾತನಾಡ್ತೀವಿ. ಮುಂದೆ ಆಗುವಂತಹದ್ದು, ಭವಿಷ್ಯದಲ್ಲಿ ಆಗುವಂತಹದ್ದು, ಭವಿಷ್ಯದಲ್ಲಿ ಜರುಗುವಂತಹದ್ದು. ಸೊ ಇಟ್ ಈಸ್ ಕಾಲ್ಡ್ ಭವಿಷ್ಯತ್ ಕಾಲ. ಈ ಭವಿಷ್ಯತ್ ಕಾಲ ಅನ್ನುವಂತಹದ್ದು ಕ್ರಮೇಣ ಇಟ್ ವಿಲ್ ಬಿಕಮ್ ವರ್ತಮಾನ ಕಾಲ. ಯಾವುದನ್ನು ನಾವು ಭವಿಷ್ಯ, ಮುಂದೆ, ಸೊ ಬಹಳ ಮುಂದೆ ಇಂತಹದ್ದನ್ನ ಅನ್ನೋದನ್ನು ನಾವು ಗುರುತಿಸೋದಕ್ಕೆ ಅದನ್ನು ಭವಿಷ್ಯದಲ್ಲಿ ಅಂತ ಹೇಳ್ತೀವಿ. ಸೊ ಭವಿಷ್ಯದಲ್ಲಿ ಈ ರೀತಿ, ಭವಿಷ್ಯತ್ ಕಾಲ, ಭವಿಷ್ಯದ ಸಮಯದಲ್ಲಿ. ಸೊ ಈ ಭವಿಷ್ಯದ ಸಮಯದಲ್ಲಿ ಎನ್ನುವಂತಹದ್ದು ಮುಂದೆ, ಹಿಂದೆ ಅಲ್ಲ, ಈಗಲ್ಲ, ಮುಂದೆ. ಸೊ ಆ ಮುಂದೆ ಆಗುವಂತಹದ್ದು, ಮುಂದೆ ಇರುವಂತಹ ಆ ಸಮಯವನ್ನು ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಈವನ್ ದಟ್ ಭವಿಷ್ಯತ್ ಕಾಲ ಅನ್ನುವಂತಹದ್ದು ಕ್ರಮೇಣ ಇಟ್ ವಿಲ್ ಬಿಕಮ್ ವರ್ತಮಾನ ಕಾಲ ಆಫ್ಟರ್ ಸಮ್ ಟೈಮ್. ದಟ್ ಈಸ್ ಕ್ರಮೇಣ. ಸೊ ನಾವು ವರ್ತಮಾನ ಕಾಲ ಅಂತ ಹೇಳ್ತೀವಲ್ಲ, ಅದು ಕೂಡ ಈ ವರ್ತಮಾನ ಕಾಲ ಅಂತ ನಾವು ಕರಿತಾ ಇರುವಂತಹದ್ದು, ಈ ಸಮಯ ಅನ್ನುವಂತಹದ್ದು ಕೂಡ ಇಟ್ ಈಸ್ ಎ ಲೆಂತ್ ಆಫ್ ಟೈಮ್. ಈ ಲೆಂತ್ ಆಫ್ ಟೈಮ್ ಅನ್ನುವಂತಹದ್ದು
ದೆರ್ ಈಸ್ ನೋ ಪ್ರಾಪರ್ ಮೆಜರ್ಮೆಂಟ್ ಫಾರ್ ದಟ್. ಈ ಲೆಂತ್ ಆಫ್ ಟೈಮ್ ಅನ್ನೋಂತಹದ್ದು ಅದನ್ನು ನಾನು ಮೆಜರ್ ಮಾಡ್ತೀನಿ ಅಂತಂದರೆ ಇಟ್ ಕೆನಾಟ್ ಬಿ ಮೆಜರ್ಡ್. ದ ಲೆಂತ್ ಆಫ್ ಟೈಮ್ ಕೆನಾಟ್ ಬಿ ಮೆಜರ್ಡ್. ಆ ಲೆಂತ್ ಆಫ್ ಟೈಮ್ ಅನ್ನುವಂತಹದ್ದು ಒಂದು ಕ್ಷಣ ಆಗಿರಬಹುದು, ಒಂದು ಗಂಟೆ ಆಗಿರಬಹುದು, ಅಥವಾ ನಾವು 24 ಗಂಟೆಗಳ ಸಮಯ ಅದನ್ನು ಒಂದು ದಿನ ಅಂತ ಹೇಳ್ತೀವಿ. ಸೊ ದ ಲೆಂತ್ ಆಫ್ ಟೈಮ್ ಅನ್ನುವಂತಹದ್ದು ಒಂದು ದಿನ ಆಗಬಹುದು, ಒಂದು ವಾರ ಆಗಬಹುದು, ಒಂದು ತಿಂಗಳಾಗಿರಬಹುದು, ಒಂದು ವರ್ಷ ಆಗ್ಬೋದು, 10 ವರ್ಷ ಆಗ್ಬಹುದು, ಒಂದು ಶತಮಾನ ಆಗ್ಬಹುದು. ಸೊ ಈ ಲೆಂತ್ ಆಫ್ ಟೈಮ್ ಅನ್ನುವಂತಹದ್ದು ನಮ್ಮ ಅನುಕೂಲಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಲೆಂತ್ ಆಫ್ ಟೈಮನ್ನು ನಾವೇ ಅದನ್ನು ವಿ ಬ್ರೇಕ್ ಇಟ್. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಅದನ್ನು ವಿಭಾಗಿಸ್ತೀವಿ, ವಿಭಜನೆ ಮಾಡ್ತೀವಿ. ಸೊ ವಿ ಬ್ರೇಕ್ ಇಟ್. ಸೊ ಈ ಲೆಂತ್ ಆಫ್ ಟೈಮ್ ಅನ್ನುವಂತಹದ್ದು ಈ ರೀತಿ ಇರೋದ್ರಿಂದ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆ್ಯಕ್ಚುಲಿ ಟೈಮ್. ನಿಜವಾಗ್ಲೂ ಸಮಯ ಅನ್ನುವಂತಹದ್ದು ಕಾಲ ಅಂತ ಕೂಡ ಕರಿತೀವಿ. ಸೊ ವಾಟ್ ಈಸ್ ಕಾಲ, ವಾಟ್ ಈಸ್ ಟೈಮ್? ಈ ಸಮಯ ಅಂತಂದ್ರೆ ಅದೇನು? ನಾವು ಯಾವುದನ್ನು ಸಮಯ ಅಂತ ಕರಿತಾ ಇದ್ದೀವಿ, ಆ ಸಮಯದಲ್ಲಿ ಇರುವಂತಹ ವಾಟ್ ಈಸ್ ದಟ್ ಎಸೆನ್ಸ್ ಆ್ಯಂಡ್ ವಾಟ್ ಆ್ಯಕ್ಚುಲಿ ಮೇಕ್ಸ್ so that you can call it time. So what is the material that you can see in time? ಏನಿರಬಹುದು ಸಮಯ ಅಂತಂದರೆ? ಸೊ ಆ್ಯಕ್ಚುಲಾಗಿ ಈ ಸಮಯ ಅನ್ನುವಂತಹದ್ದನ್ನು ಅಥವಾ ಈ ಲೆಂತ್ ಆಫ್ ಟೈಮ್ ಅನ್ನುವಂತಹದ್ದನ್ನು ಅಥವಾ ಈ ಟೈಮ್ನಲ್ಲಿ ಏನಿದೆ ಅನ್ನುವಂತಹದ್ದು ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಒಂದು ಸಣ್ಣ ಧ್ಯಾನದ ಮೂಲಕ ಅದನ್ನು ನಾವು ನೆನಪು ಮಾಡಿಕೊಂಡ್ರೆ, ಸಾಮಾನ್ಯವಾಗಿ ಧ್ಯಾನದ ತರಗತಿ ಅಂತ ನಾವು ಹೋಗ್ತೀವಿ ಅಥವಾ ನಾವೇ ಮನೆಯಲ್ಲಿ ಮೆಡಿಟೇಷನ್ ಧ್ಯಾನ ಅಂತ ಹೇಳಿ ಧ್ಯಾನಕ್ಕೆ ಕೂತ್ಕೋತೀವಿ. ಸೊ ಈ ಧ್ಯಾನ ಮಾಡುವಂತಹ ಸಮಯದಲ್ಲಿ ಅಲ್ಲಿ ಆ ಧ್ಯಾನವನ್ನು ನಡೆಸ್ಕೊಡುವಂತಹವರು ಕೆಲವು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಡ್ತಾ ಬರ್ತಾರೆ, ಅಥವಾ ನಾವೇ ನಮಗೆ ಗೊತ್ತಿದೆ ನಾವು ಧ್ಯಾನ ಮಾಡ್ಕೋತೀವಿ ಅಂತ ಹೇಳಿ ನಾವೇ ಧ್ಯಾನ ಮಾಡುವಂತಹ ಆ ಸಮಯದಲ್ಲಿ ಕೂಡ ನಾವೇನು ಮಾಡ್ತೀವಿ, ಆ ಲೆಂತ್ ಆಫ್ ಟೈಮ್ ಅನ್ನುವಂತಹದ್ದು ಈ ರೀತಿ ನಮ್ಮ ಅನುಭವಕ್ಕೆ ಬರುತ್ತೆ ಧ್ಯಾನದ ಸಮಯದಲ್ಲಿ. ಸೊ ಧ್ಯಾನ ಅಂತ ಹೇಳಿದಾಗ ನಾವು ಒಂದು ಪ್ರಾಪರ್ ಜಾಗನ ಆಯ್ಕೆ ಮಾಡ್ಕೋತೀವಿ. ಸೊ ದಟ್ ಅಲ್ಲಿ ನಾವು ಕುಳಿತ ಮೇಲೆ ಅದು ನಮಗೆ ತೊಂದರೆ ಕೊಡಬಾರ್ದು. ಅವನ್ನ ಇಲ್ಲಿ ಬಾರದಾಗಿತ್ತು, ಅಥವಾ ನನ್ನ ಆಸನ ಬೇರೆ ರೀತಿಯಲ್ಲಿ ಇರಬೇಕಾಗಿತ್ತು. ಸೊ ಅದರಿಂದ ಮುಂಚೆ ಪೂರ್ವವಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳುವ ಮುಂಚೆ ಆ ಒಂದು ಆಸನವನ್ನು ನಾವೇ ಸಿದ್ಧಪಡಿಸ್ಕೋಬೇಕು. ನಾವು ಫ್ಲೋರ್ ಅಂತ ನೆಲದ ಮೇಲೆ ಕೂತ್ಕೋಬೇಕಾಗತ್ತಾ, ಅಥವಾ ನೆಲದ ಮೇಲೆ ಕೂತ್ಕೊಳ್ಳುವಂತಹದ್ದು ಕಷ್ಟ ಅಂತಂದರೆ ನಾವು ಚೇರ್ ಮೇಲೆ ಕೂತ್ಕೋಬೇಕಾಗತ್ತೆ. ಸಮ್ಟೈಮ್ಸ್ ಕೆಲವರಿಗೆ ಚೇರ್ ಇರಿಟೇಷನ್, ದೇ ಕ್ಯಾನ್ ಈವನ್ ಪ್ರಿಫರ್ ಸೋಫಾ, ನೋ ಪ್ರಾಬ್ಲಮ್. ಸೊ ನಾವು ಎಲ್ಲಿ ಕೂತ್ಕೋತೀವಿ ಅಲ್ಲಿ ಆಸನದ ಭಂಗಿಯನ್ನು ಕೂಡ ನಾವೇ ಆಯ್ಕೆ ಮಾಡ್ಕೋಬೇಕು. ಯಾವ ರೀತಿಯಲ್ಲಿ ನಾನು ಕೂತ್ಕೋಬೇಕು, ಯಾಕೆಂತಂದರೆ ಒಂದು ಸ್ವಲ್ಪ ದೀರ್ಘಕಾಲದವರೆಗೆ ನಾನು ಧ್ಯಾನವನ್ನು ಮಾಡ್ತೀನಿ ಅಂತಂದಾಗ ನಾವು ಕುಳಿತಿರುವಂತಹ ಆ ಭಂಗಿ, ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಆಸನದ ಭಂಗಿ ನಮ್ಮನ್ನು ಕಾಡಬಾರ್ದು, ನಮಗೆ ನೋವಿನ ಅನುಭವ ಅದು ಕೊಡಬಾರ್ದು. ಸೊ ಧ್ಯಾನಕ್ಕೆ ಮುಂಚೆ ಹೀಗೆ ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡು, ಈಗ ನಾನು ಧ್ಯಾನ ಪ್ರಾರಂಭ ಮಾಡ್ತೀನಿ, ನೌ ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ಸೆಟ್. ಸೊ ಈಗ ನಾನು ಧ್ಯಾನಕ್ಕೆ ಕೂತ್ಕೋತಾ ಇದ್ದೀನಿ. ಸೊ ಧ್ಯಾನಕ್ಕೆ ಕೂತಾಗ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಆಸನದ ಭಂಗಿಯನ್ನು ನಾವು ಆರಿಸ್ಕೊಂಡು ಆ ರೀತಿ ಕೂತ್ಕೊಂಡು ನಮ್ಮ ಕೈಗಳನ್ನು ಮಂಡಿಯ ಮೇಲೆ ಅಥವಾ ತೊಡೆಯ ಮೇಲೆ ಅಂಗೈ ಮೇಲ್ಭಾಗಕ್ಕೆ ಬರುವಂತೆ ಇಟ್ಕೊಂಡು ಒಂದೆರಡು ದೀರ್ಘವಾದ ಉಸಿರಾಟಗಳನ್ನು ಮಾಡಿಬಿಟ್ಟು ಕಣ್ಣುಗಳನ್ನು ಮುಚ್ಕೋತೀವಿ. ಕಣ್ಣುಗಳನ್ನು ಮುಚ್ಕೊಂಡಾಗ ಒಂದು ಇನ್ಸ್ಟ್ರಕ್ಷನ್, ಈ ಒಂದು ಕ್ಷಣ ರೈಟ್ ನೌ, ಈ ಒಂದು ಕ್ಷಣ ನಿನ್ನ ಜೊತೆ ಇದೆ, ನೀನು ಈ ಕ್ಷಣದ ಜೊತೆಯಲ್ಲಿ ಇದೆಯಾ,
ರೈಟ್ ನೌ ನೀನು ಈ ಕ್ಷಣದ ಜೊತೆನಲ್ಲೇ ಇದೆಯಾ, ಆ ಕ್ಷಣವನ್ನು ನೀನು ಅನುಭವಿಸ್ತಾ ಇದೆಯಾ, ಆ ಕ್ಷಣ ಏನು ಅನ್ನುವಂತಹದ್ದು ನಿನಗೆ ಗೊತ್ತಾಗ್ತಾ ಇದೆ, ಅದನ್ನು ನೀನು ನೋಡ್ತಾ ಇದೆಯಾ, ಈ ಕ್ಷಣ ಈಸ್ ಅವೈಲಬಲ್ ಫಾರ್ ಯು. ಈ ರೀತಿ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಟ್ಕೊಂಡು ಆ ಕ್ಷಣವನ್ನು ನಾವು ಅನುಭವಿಸ್ತಾ ಇದ್ವಿ. ಸೊ ಈ ಒಂದು ಕ್ಷಣ ಇದು ನನಗೆ ಸೇರಿರುವಂತಹದ್ದು, ಈ ಕ್ಷಣವನ್ನು ನಾನು ಅನುಭವಿಸ್ತಾ ಇದ್ದೀನಿ. ದಿಸ್ ಮೂಮೆಂಟ್ ಈಸ್ ಫಾರ್ ಮೀ, ಈ ಕ್ಷಣ ನಂದು. ಸೊ ಒಂದು ಕ್ಷಣ ಅಂತ ಹೇಳಿ ಆ ಕ್ಷಣವನ್ನು ನಾನು ವಾಚ್ ಮಾಡ್ತಾ ಇದ್ದೀನಿ, ಅದನ್ನು ನೋಡ್ತಾ ಇದ್ದೀನಿ, ಅದನ್ನು ಅನುಭವಿಸ್ತಾ ಇದ್ದೀನಿ, ಆ ಕ್ಷಣದ ಜೊತೆಯಲ್ಲಿ ನಾನಿದ್ದೀನಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಏನಿತ್ತು ಅಂತಂದರೆ, ಧ್ಯಾನಕ್ಕೆ ಕೂತಾಗ ಆ ಒಂದು ಕ್ಷಣದ ಜೊತೆ ನಾನಿದ್ದೀನಿ. ಸೊ ಇಲ್ಲಿ ಏನೇನಿದೆ ಅಂತಂದರೆ, ಆ ಕ್ಷಣ ಮತ್ತು ನಾನು, ಈ ಒಂದು ಕ್ಷಣ ಮತ್ತು ನಾನು ಬಿಟ್ಟರೆ ಅಲ್ಲಿ ಬೇರೆ ಇನ್ಯಾವುದು, ನೋ ಅದರ್ ಆಬ್ಜೆಕ್ಟ್ಸ್. ಈ ಒಂದು ಕ್ಷಣ ಪ್ಲಸ್ ನಾನು ಬಿಟ್ಟರೆ ಇಲ್ಲಿ ಮತ್ತೊಂದು ಆಬ್ಜೆಕ್ಟ್ ಇಲ್ಲ. ಸೊ ಈ ಒಂದು ಕ್ಷಣ ಅಥವಾ ಈ ಒಂದು ಮೂಮೆಂಟ್ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಈ ಒಂದು ಕ್ಷಣದಲ್ಲಿ ಆ ಒಂದು ಕ್ಷಣ ಅಂತ ಯಾವುದನ್ನು ನಾನು ಫಿಕ್ಸ್ ಮಾಡಿಕೊಂಡು ಅದನ್ನು ನಾನು ಅನುಭವಿಸಿದೆ, ದಟ್ ಈಸ್ ಕಾಲ್ಡ್ ದಿ ಲೆಂತ್ ಆಫ್ ಟೈಮ್. ಆ ಲೆಂತ್ ಆಫ್ ಟೈಮ್ನಲ್ಲಿ ಅಲ್ಲಿದ್ದಿದ್ದು ಯಾರು? ಇಟ್ ವಾಸ್ ಯು, ಇಟ್ ಈಸ್ ಮೀ. ಸೊ ನಾನು ಅಂತಂದ್ರೆ ಏನಲ್ಲಿ ಆ ಕ್ಷಣದ ಜೊತೆ ನಾನು ಇದ್ದೆ, ಆ ನಾನು ಅನ್ನುವಂತಹದ್ದು. ಯಾಕೆ ಅಂತಂದರೆ ಅಕಾರ್ಡಿಂಗ್ ಟು ವೇದಾಂತ ಶಾಸ್ತ್ರ ಹೇಳುವಂತೆ, ಐ ಆಮ್ ನಾಟ್ ದಿ ಬಾಡಿ, ನಾನು ದೇಹ ಅಲ್ಲ. ಐ ಆಮ್ ನಾಟ್ ದಿ ಮೈಂಡ್, ನಾನು ಈ ಮನಸ್ಸಲ್ಲ. ಐ ಆಮ್ ನಾಟ್ ಈವನ್ ದಿ ಇಂಟೆಲೆಕ್ಟ್, ನಾನು ಬುದ್ಧಿಯೂ ಅಲ್ಲ. ಬಟ್ ಈ ಕ್ಷಣದ ಜೊತೆಯಲ್ಲಿ ಧ್ಯಾನ ಮಾಡ್ತಾ ಇರುವಂತಹ ಈ ಸಮಯದಲ್ಲಿ ನಾನು ಕಣ್ಣುಗಳನ್ನು ಮುಚ್ಚಿಕೊಂಡು ಈ ಕ್ಷಣ ಇಟ್ ಬಿಲಾಂಗ್ಸ್ ಟು ಮೀ, ನಾನು ಈ ಕ್ಷಣವನ್ನು ಅನುಭವಿಸ್ತಾ ಇದ್ದೀನಿ, ನಾನು ಈ ಕ್ಷಣದ ಜೊತೆಯಲ್ಲೇ ಇದ್ದೀನಿ, ಈ ಕ್ಷಣ ನನ್ನದಾಗಿದೆ, ಈ ಕ್ಷಣವನ್ನು ಬಿಟ್ಟು ನಾನು ಎಲ್ಲೂ ಹೋಗ್ತಾ ಇಲ್ಲ, ನನ್ನ ಜೊತೆಯಲ್ಲೇ ಈ ಕ್ಷಣ ಇದೆ. ಈ ರೀತಿ ಎಲ್ಲ ಹೇಳ್ಕೊತಾ ಇದ್ದಾಗ ಆ ಕ್ಷಣ ಮತ್ತು ನಾನು. ಸೊ ಆ ನಾನು ಅನ್ನುವಂತಹದ್ದು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತಂದ ಮೇಲೆ ಆ ನಾನು ಅನ್ನುವಂತಹದ್ದು ಇಟ್ ಈಸ್ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಈ ಕ್ಷಣದ ಜೊತೆಯಲ್ಲಿ ಯಾರು ಇದ್ದಿದ್ದು ಅಂತಂದರೆ ದ ಪ್ಯೂರ್ ಕಾನ್ಷಿಯಸ್ನೆಸ್. ಆ ಕ್ಷಣದ ಜೊತೆಯಲ್ಲಿ ಪ್ಯೂರ್ ಕಾನ್ಷಿಯಸ್ನೆಸ್ ಮಾತ್ರ ಇತ್ತು, ಆ್ಯಂಡ್ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಈಸ್ ಮೀ. ಸೊ ಈ ಒಂದು ಕ್ಷಣ ಅಂತ ಲೆಂತ್ ಆಫ್ ಟೈಮ್ ಅನ್ನುವಂತಹದ್ದನ್ನು ನಾನು ಏನು ಗುರುತಿಸಿದೆ, ಆ ಒಂದು ಕ್ಷಣದಲ್ಲಿ ಆ ಲೆಂತ್ ಆಫ್ ಟೈಮ್ನಲ್ಲಿ ದ ಪ್ಯೂರ್ ಕಾನ್ಷಿಯಸ್ನೆಸ್ ಅದೊಂದನ್ನು ಹೊರತುಪಡಿಸಿ ಅಲ್ಲೇನೂ ಇರಲಿಲ್ಲ, ಆ್ಯಂಡ್ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಈಸ್ ಮೀ ಅಲೋನ್. ಸೊ ಸಮಯದಲ್ಲಿ ಏನಿತ್ತು, ವಾಟ್ ಈಸ್ ದಿ ಮೆಟೀರಿಯಲ್, ಆ ಟೈಮ್ ಅನ್ನುವಂತಹದ್ರಲ್ಲಿ ಇದ್ದಂತಹ ಮೆಟೀರಿಯಲ್ ಯಾವುದು? ಇಟ್ಸ್ ಮೀ, ಅದು ನಾನು. ಸೊ ನಾವೇನು ಈ ಕ್ಷಣ ಅಂತ ಹೇಳ್ತಾ ಇದ್ದೀವಿ, ದಟ್ ಈಸ್ ಟೈಮ್ಲೆಸ್ ಕಾನ್ಷಿಯಸ್ ಪ್ರಿನ್ಸಿಪಲ್. ಸೊ ದಿ ಫ್ಯಾಬ್ರಿಕ್ ಆಫ್ ಟೈಮ್ ಈಸ್ ನಥಿಂಗ್ ಬಟ್ ಮೀ ದಿ ಕಾನ್ಷಿಯಸ್ನೆಸ್. ಸೊ ದಿಸ್ ಈಸ್ ಭೂತ ಭವ್ಯ ಭವತ್ ಪ್ರಭು. ಪರಮಾತ್ಮ ಶ್ರೀ ವಿಷ್ಣು ಭೂತ ಭವ್ಯ ಭವತ್ ಪ್ರಭು. ಹಿ ಈಸ್ ದಿ ಪ್ರಭು ಫಾರ್ ಭೂತ, ವರ್ತಮಾನ ಅಂಡ್ ಭವಿಷ್ಯ. ಅಂಡ್ ಹಿ ಈಸ್ ಕಾಲೇಶ್ವರ. ಹಿ ಈಸ್ ಬಿಯಾಂಡ್ ದಿ ಟೈಮ್. ಹಿ ಈಸ್ ನಾಟ್ ಬೌಂಡ್ ಬೈ ಟೈಮ್. ಸೊ ದಿಸ್ ಈಸ್ ದಿ ಫೋರ್ತ್ ನೇಮ್, ಭೂತ ಭವ್ಯ ಭವತ್ ಪ್ರಭು is the fourth name of Lord Vishnu. And now the fifth name, ಪರಮಾತ್ಮನ ಐದನೆಯ ಹೆಸರು ಭೂತಕೃತ್.
ಭೂತಕೃತು ಅನ್ನುವಂತಹದ್ದು ಮಹಾವಿಷ್ಣುವಿನ 5ನೇ ಹೆಸರು. ಸೊ ಭೂತಕೃತು ಅಂತ ಹೇಳಿದಾಗ ಅಲ್ಲಿ ನಾವು ಪರಮಾತ್ಮನ ಈ ಹೆಸರಿಗೆ 2 ಅರ್ಥಗಳನ್ನು ನಾವು ಕಾಣಬಹುದು. ದ ಫಸ್ಟ್ ಮೀನಿಂಗ್ ಈಸ್, ಪರಮಾತ್ಮ ಅಂತ ಹೇಳಿದ ಕೂಡಲೇ ದ ಮಹಾವಿಷ್ಣು ಅಂತ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕೇರ್ಫುಲಿ ದಟ್ ಪರಮಾತ್ಮ, ವಿಷ್ಣು ಅಂತಂದರೆ ಹಿ ಈಸ್ ಪರಮಾತ್ಮ. ಸೊ ದಿ ಪರಮಾತ್ಮ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್. ಸೊ ಈ ಜಗತ್ತನ್ನು ಸೃಷ್ಟಿ ಮಾಡಿರುವಂತಹ ಈ ಪರಮಾತ್ಮ, ಸೊ ಪರಮಾತ್ಮ ಮೀನ್ಸ್ ಹಿ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ಯೂನಿವರ್ಸ್. ಭೂತಾನಿ ಕರೋತಿ ಇತಿ ಭೂತಕೃತ್. ಹಿ ಈಸ್ ದಿ ಕ್ರಿಯೇಟರ್ ಆಫ್ ದಿ ಎಂಟೈರ್ ವರ್ಲ್ಡ್. ಸೊ ಇಲ್ಲಿ ನಾವೆಲ್ಲ ಏನು ಪರಮಾತ್ಮ ಮಹಾವಿಷ್ಣು ಅಂತಂದಾಗ ಹಿ ಈಸ್ ದಿ ಸಸ್ಟೈನರ್, ಹಿ ಈಸ್ ಸ್ಥಿತಿಕರ್ತ, ನಾವು ಆ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಬಟ್ ಈ ಜಗತ್ತನ್ನು ಸೃಷ್ಟಿ ಮಾಡಿರೋದು ಯಾರು ಅಂತ ತಕ್ಷಣ ನಾವೇನು ಹೇಳ್ತೀವಿ? ಇಟ್ ಈಸ್ ದಿ ಬ್ರಹ್ಮ. ಸೊ ಲಯಕರ್ತ ಅಂತಂದಾಗ ಇಟ್ ಈಸ್ ಮಹೇಶ್ವರ. ಬಟ್ ಇಲ್ಲಿ ಭೂತಾನಿ ಕರೋತಿ ಇತಿ ಭೂತಕೃತ್ ಈಸ್ ಮಹಾವಿಷ್ಣು. ಸೊ ದಿಸ್ ಮಹಾವಿಷ್ಣು ಅವನು ಹೋಗಿ ಚತುರ್ಮುಖ ಬ್ರಹ್ಮನನ್ನ ಕೇಳ್ತಾನೆ. ಬ್ರಹ್ಮನ ಗುಣ ಏನು? ಇಟ್ ಈಸ್ ರಜೋಗುಣ. ಬ್ರಹ್ಮನ ಪ್ರಧಾನ ಗುಣ ಈಸ್ ರಜೋಗುಣ ಅಂಡ್ ಮಾಯಾ ಈಸ್ ಹಿಸ್ ಪವರ್. ಮಾಯಾ ಅನ್ನುವಂತಹದ್ದು ಬ್ರಹ್ಮನ ಶಕ್ತಿ. ಸೊ ದಿಸ್ ಲಾರ್ಡ್, ದಿಸ್ ಪರಮಾತ್ಮ, ಯೂಸಿಂಗ್ ದಿ ರಜೋಗುಣ ಆಫ್ ದಿಸ್ ಚತುರ್ಮುಖ ಬ್ರಹ್ಮ ಅಂಡ್ ದಿ ಮಾಯಾ ಶಕ್ತಿ, he has created this universe. ಅಂಡ್ ಸೃಷ್ಟಿಯ ನಂತರದಲ್ಲಿ, ಸೃಷ್ಟಿ ಆದ ಮೇಲೆ ಮೊದಲು ಹೊರಬಂದಿದ್ದು ದಿ 5 ಗ್ರೇಟ್ ಎಲಿಮೆಂಟ್ಸ್: ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ. ಆ ನಂತರದಲ್ಲಿ, ಪಂಚಭೂತಗಳ ನಂತರದಲ್ಲಿ ಬೇರೆ ಬೇರೆ ಅನೇಕ ಆಬ್ಜೆಕ್ಟ್ಸ್ಗಳೆಲ್ಲ ಬಂತು, ಬೇರೆ ಬೇರೆ ಅನೇಕ ಥಿಂಗ್ಸ್, ಸೋ ಮೆನಿ ಥಿಂಗ್ಸ್. ಸೊ ಬೇರೆ ಬೇರೆ ಅನೇಕಗಳು ಅಂತಂದರೆ ಆ ಅನೇಕಗಳಲ್ಲಿ ದೇ ಆರ್ ದಿ ಕಾಂಬಿನೇಷನ್ ಆಫ್ ದೀಸ್ 5 ಎಲಿಮೆಂಟ್ಸ್, ದಟ್ಸ್ ಆಲ್. ಬೇರೆ ಬೇರೆ ಅನೇಕಗಳು ಬಂದವು ಅಂತಂದರೂ ಕೂಡ ಆ ಬಂದಿರುವಂತಹವುಗಳು ನಥಿಂಗ್ ಬಟ್ ಸಮ್ ಕಾಂಬಿನೇಷನ್ ಬೈ ಯೂಸಿಂಗ್ ದೀಸ್ 5 ಗ್ರೇಟ್ ಎಲಿಮೆಂಟ್ಸ್. ಮತ್ತು ಆಲ್ ದಿ ಅದರ್ ಥಿಂಗ್ಸ್ ಅಂತ ಇಲ್ಲಿ ಏನು ಹೇಳ್ತಾ ಇದೆ? ಆಲ್ ದಿ ಅದರ್ ಥಿಂಗ್ಸ್, ಪಂಚಭೂತಗಳ ನಂತರದಲ್ಲಿ ಹೊರಬಂದಂತಹ ಆ ಅನೇಕ ವಸ್ತುಗಳು. ಸೊ ಆಲ್ ದಿ ಅದರ್ ಥಿಂಗ್ಸ್, ಆ ಅನೇಕ ವಸ್ತುಗಳು ಅಂತ ಹೇಳಿದಾಗ ಇನ್ಕ್ಲೂಡಿಂಗ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ಇನ್ಕ್ಲೂಡಿಂಗ್ ಮೈ ಬಾಡಿ, ಮೈ ಮೈಂಡ್ ಅಂಡ್ ಮೈ ಇಂಟೆಲೆಕ್ಟ್, ಮೈ ಮೆಮೊರಿ, ಮೈ ಚಿತ್ತ, ಮೈ ಪ್ರಾಣ. ಹೀಗೆ ಎವ್ರಿ ಅದರ್ ಥಿಂಗ್ಸ್, ಪ್ರತಿಯೊಂದು ವಸ್ತು ಕೂಡ ದೇ ಕೇಮ್ ಔಟ್. ಸೊ ಜಗತ್ತಿನಲ್ಲಿ ಈಗ ನಾವು ಏನೆಲ್ಲವನ್ನ ನೋಡ್ತಾ ಇದ್ದೀವಿ, ಜಗತ್ತಿನಲ್ಲಿ ಅನೇಕ ವಸ್ತುಗಳಿದೆ. ಇಟ್ ಇಸ್ ಎ ದೃಶ್ಯ ಪ್ರಪಂಚ. ಕಂಡುಬಿಟ್ರೆ ಸಾಕು, ವಿ ಸಿ ಸೋ ಮೆನಿ ಥಿಂಗ್ಸ್. ಸೊ ಜಗತ್ತಿನಲ್ಲಿ ನೋಡ್ತಾ ಇರುವಂತಹ ಈ ಅನೇಕಗಳೆಲ್ಲವೂ ಕೂಡ ನಥಿಂಗ್ ಬಟ್ ಸಮ್ ಪ್ರಪೋರ್ಷನ್ ಆರ್ ದಿ ಕಾಂಬಿನೇಷನ್ ಆಫ್ ದೀಸ್ 5 ಗ್ರೇಟ್ ಎಲಿಮೆಂಟ್ಸ್. ಅದನ್ನು ಹೊರತುಪಡಿಸಿದ್ರೆ ಬೇರೆ ಇನ್ಯಾವುದೋ ವಸ್ತು, ಈ ಪಂಚಭೂತಗಳನ್ನು ಉಪಯೋಗಿಸದೆ ಬಂದಿರುವಂತಹ ಒಂದು ವಸ್ತು ಇದೆ ಅಂತಂದರೆ ಇಟ್ ಕೆನಾಟ್ ಬಿ ದೇರ್. ಸೊ ಪಂಚಮಹಾಭೂತಗಳು ಮತ್ತು ಈ ಪಂಚಮಹಾಭೂತಗಳ ಕಾರಣದಿಂದ ಉಂಟಾದಂತಹ ಬೇರೆ ಬೇರೆ ಅನೇಕ ವಸ್ತುಗಳು ಅಂಡ್ ultimately all these are born because of this Ishvara. Again, Ishvara means Jagat Prabhu. So Paramatma is the creator. Paramatma, he is the creator. So he is the creator ಅಂತಂದ್ರೆ ಅದು ಇಷ್ಟೆಲ್ಲ ಅರ್ಥಗಳನ್ನು ಒಳಗೊಂಡಿರುವಂತಹದ್ದು.
That is why he is called the creator. And this is the first meaning of Bhutakrit. So ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಕರೆದ್ರೂ ಕೂಡ ಇಟ್ ಈಸ್ ದಿ ವಿಷ್ಣು by using the rajoguna of Brahma and the Maya Shakti of Brahma, he became Brahma and created this world. That is Bhutakrit. So ಇಲ್ಲಿ ಬ್ರಹ್ಮ ಅಂತ ಹೇಳಿದಾಗ we have to understand ಬ್ರಹ್ಮ ಅಂತಂದ್ರೆ ಕಾಂಬಿನೇಷನ್ ಆಫ್ ರಜೋಗುಣ ಆಸ್ ದಿ ಮೇಜರ್ ಅಂಡ್ ದಿ ಮಾಯಾ ಶಕ್ತಿ. ದಟ್ ಈಸ್ ಬ್ರಹ್ಮ. ಸೊ ಬ್ರಹ್ಮ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಎ ಸಪರೇಟ್ ಎಂಟಿಟಿ, ಆ ರೀತಿ ಅರ್ಥ ಮಾಡ್ಕೋಬೋದು. ಇಟ್ ಈಸ್ ದಿ ವಿಷ್ಣು, ದ ಮೇಜರ್ ಕಂಟೆಂಟ್ ಆಫ್ ಬ್ರಹ್ಮ, ದಟ್ ಈಸ್ ರಜೋಗುಣ. By making use of this rajoguna and the power of Brahma, that is Maya Shakti, he created this world. ಸೊ ಈಗ ಇಲ್ಲಿ ವಿಷ್ಣು ಹೀಗೆ ರಜೋಗುಣಗಳನ್ನು ಮತ್ತು ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ಅವನು ಈ ಪ್ರಪಂಚವನ್ನು ಸೃಷ್ಟಿ ಮಾಡದ ಅಂತಂದಾಗ ವಿಷ್ಣು ಈಸ್ ನಾಟ್ ದಿ ಸೃಷ್ಟಿಕರ್ತ, ಇಟ್ ಈಸ್ ದಿ ಬ್ರಹ್ಮ. ಬಿಕಾಸ್ ಬ್ರಹ್ಮನ ರಜೋಗುಣ, ಅದು ರಜೋಗುಣ ಅನ್ನುವಂತಹದ್ದು ಬ್ರಹ್ಮಂದು. ಸೊ ಬ್ರಹ್ಮನ ರಜೋಗುಣವನ್ನು ಮತ್ತು ಮಾಯಾಶಕ್ತಿಯನ್ನು ವಿಷ್ಣು ಉಪಯೋಗಿಸ್ಕೋತಾ ಇದ್ದೇನೆ ಅಂತಂದಾಗ ವಿಷ್ಣು ಅಲ್ಲಿ ಬ್ರಹ್ಮನಾಗಿ ಬದಲಾಗಿದ್ದ, ಬಿಕಾಸ್ ಆಫ್ ದಿ ಗುಣ. ಸೊ ಬಿಕಾಸ್ ಆಫ್ ದಿಸ್ ರಜೋಗುಣ ಅಂಡ್ ದಿ ಮಾಯಾ ಶಕ್ತಿ ಆಫ್ ಬ್ರಹ್ಮ, he created this world. This is the meaning of Bhutakrit. First meaning. There is another meaning for Bhutakrit. The second meaning of Bhutakrit ಅಂತಂದ್ರೆ one who is the destroyer of this universe. See, ನಮ್ಮ ಸನಾತನ ಧರ್ಮದಲ್ಲಿ ದೇವನೊಬ್ಬ ನಾಮ ಹಲವು ಅಂತ ಬಹಳ ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಬಟ್ ಹೇಗೆ ಒಬ್ಬನೇ ದೇವ ಹಲವುಗಳಾಗ್ತಾನೆ ಅನ್ನುವಂತಹದ್ದನ್ನು ಇಫ್ ವಿ ಫೇಲ್ ಟು ಎಜುಕೇಟ್ ದಿ ಚಿಲ್ಡ್ರನ್, ಈ ಒಂದು ಕನ್ಫ್ಯೂಷನ್ ಬರುತ್ತೆ. ಸೊ ಇಲ್ಲಿ ಭೂತಕೃತ್ ಅಂತಂದಾಗ ಮೊದಲನೇ ಅರ್ಥದಲ್ಲಿ ಹಿ ಕ್ರಿಯೇಟೆಡ್ ದಿ ವರ್ಲ್ಡ್. ಇಲ್ಲಿ ಭೂತಕೃತ್ ಅನ್ನುವಂತಹದ್ದು ಪರಮಾತ್ಮ ಮಹಾವಿಷ್ಣುವಿನ ಹೆಸರು. ಅಂಡ್ ಆ ಭೂತಕೃತ್ಗೆ ಅರ್ಥವನ್ನು ಹುಡುಕಿದಾಗ ಅಲ್ಲಿ ಬರುವಂತಹ ಮೊದಲನೇ ಅರ್ಥ ಹಿ ಕ್ರಿಯೇಟೆಡ್ ದಿ ವರ್ಲ್ಡ್. ಸೊ ನ್ಯಾಚುರಲಿ ಒಂದು ಕನ್ಫ್ಯೂಷನ್, ವಿಷ್ಣು ಅನ್ನುವಂತಹದ್ದು ಹಿ ಇಸ್ ದಿ ಸಸ್ಟೈನರ್ ಆಫ್ ದಿಸ್ ಯೂನಿವರ್ಸ್, ಬ್ರಹ್ಮ ಈಸ್ ದಿ ಕ್ರಿಯೇಟರ್. ಫ್ಯಾಂಟಾಸ್ಟಿಕ್, ದಟ್ ಈಸ್ ರೈಟ್. ಬಟ್ ದಿಸ್ ವಿಷ್ಣು ಯೂಸಿಂಗ್ ದಿ ರಜೋಗುಣ, ದ ಮೇಜರ್ ಕಂಟೆಂಟ್ ಆಫ್ ಬ್ರಹ್ಮ ಅಂತಂದಾಗ ದಟ್ ಈಸ್ ಪ್ರಧಾನ ಗುಣನೇ ಅದು ರಜೋಗುಣ. ಸೊ ಆ ರಜೋಗುಣ ಮತ್ತು ಮಾಯಾಶಕ್ತಿ ಆಫ್ ದಿ ಬ್ರಹ್ಮ ಹಿ ಯೂಸ್ಡ್. ಸೊ ಇವನಲ್ಲಿ ಆ ಪ್ರಧಾನ ಗುಣ ಬಂತು, ಯಾವುದು? ರಜೋಗುಣ. ರಜೋಗುಣ ಪ್ರಧಾನವಾಗಿ ಇವನಲ್ಲಿ ಬಂದಾಗ ಹಿ ಈಸ್ ದಿ ಬ್ರಹ್ಮ, ದಟ್ಸ್ ಆಲ್, ಸಿಂಪಲ್. ಈಗ ಇಫ್ ಐ ಆಮ್ ಕ್ರಿಯೇಟಿಂಗ್ ಸಮಥಿಂಗ್ ಅಂತಂದ್ರೆ ನನ್ನಲ್ಲಿ ರಜೋಗುಣ ಇರಬೇಕು. ನಾನು ಬ್ರಹ್ಮನಾಗಬೇಕು ಅಂತಂದ್ರೆ ನನ್ನಲ್ಲಿ ರಜೋಗುಣ ಇರಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಲೈಕ್ ದಿಸ್. ಇಲ್ಲ ಅಂತಂದರೆ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಸೊ ಇಲ್ಲಿ ಮೊದಲನೇ ಅರ್ಥ ಭೂತಕೃತ್ ಅಂತಂದಾಗ ದಿಸ್ ಮಹಾವಿಷ್ಣು ಯೂಸಿಂಗ್ ದಿ ರಜೋಗುಣ ಆ್ಯಂಡ್ ದಿ ಮಾಯಾಶಕ್ತಿ ಆಫ್ ದಿಸ್ ಬ್ರಹ್ಮ, ಹಿ ಕ್ರಿಯೇಟೆಡ್ ದಿ ವರ್ಲ್ಡ್. ದಟ್ ಈಸ್ ಫೈನ್, ದಿ ಫಸ್ಟ್ ಮೀನಿಂಗ್. ದ ಸೆಕೆಂಡ್ ಮೀನಿಂಗ್ ಆಫ್ ಭೂತಕೃತ್ ಅಂತಂದರೆ ಮೊದಲನೇ ಅರ್ಥದಲ್ಲಿ ಕ್ರಿಯೇಟರ್ ಅನ್ನುವಂತಹದ್ದು ಗೊತ್ತಾಯಿತು. ಸೊ ಈ ಎರಡನೇ ಅರ್ಥದಲ್ಲಿ he is the destroyer of this universe. Again, for destruction some quality is required, otherwise one cannot do the destruction work. It is not easy. ಯಾವುದೇ ಒಂದು ಕೆಲಸ ಅಂತ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುವಂತಹ ಕ್ವಾಲಿಟಿಗಳನ್ನು ನಮ್ಮಲ್ಲಿ ಇರಬೇಕು. ಇಲ್ಲ ಅಂತಂದರೆ ವಿ ಕೆನಾಟ್ ಕಂಪ್ಲೀಟ್ ದಟ್ ಜಾಬ್. ಆ ಕೆಲಸ ನಾವು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಡಿಸ್ಟ್ರಕ್ಷನ್ ಅನ್ನುವಂತಹದ್ದು, ದ ಡಿಸ್ಟ್ರಕ್ಷನ್ ಆಫ್ ದಿ ಯೂನಿವರ್ಸ್
ಸೊ ಲಯಕರ್ತ ಅಂತ ನಾವು ಹೇಳ್ತೀವಿ. ಸೊ ಲಯ, ಸೊ ಟು ಡೂ ದಿಸ್ ಲಯ ಒನ್ ಶುಡ್ ಹ್ಯಾವ್ ದಿ ತಮೋಗುಣ. ತಮೋಗುಣ ಅಂತ ಹೇಳಿದಾಗ ದಟ್ ಈಸ್ ಪ್ರಧಾನ ಇನ್ ಮಹೇಶ್ವರ. ಸೊ ದಿಸ್ ವಿಷ್ಣು, now he is making use of this tamoguna as pradhana, and once again parashakti is the power of maheshwara. He took that shakti again. So this Vishnu, now he is taking this tamoguna of maheshwara and the parashakti. So ಆ ಎರಡು ಕಾಂಬಿನೇಷನ್ಗಳನ್ನ this Vishnu he holds, and he becomes Maheshwara now, and he destructed the world. So he is the destructor. This is how ಲಯವನ್ನು ಅವನು ಮಾಡ್ತಾನೆ. ಸೊ he is the ಲಯಕರ್ತ. ಭೂತಾನಿ ಕೃಂತತಿ ಕೃಣೋತಿ ಹೀನಸ್ತಿ ಇತಿ ವಾ ಭೂತಕೃತ್. So he is the destroyer. So it is unto whom the whole universe dissolves. ಇಲ್ಲಿ ಡಿಸ್ಟ್ರಕ್ಷನ್ ಅಂತಂದಾಗ ನಾವು ಅದರ ನೇರವಾದ ಅರ್ಥವನ್ನು ನಾವು ತಗೊಂಡ್ರೆ ಅದು ಮನಸ್ಸಿಗೆ ಹಿಂಸೆ ಆಗುತ್ತೆ. ಡಿಸ್ಟ್ರಕ್ಷನ್ ಅನ್ನುವಂತಹದ್ದು ಒಂದು ಹಿಂಸೆಯ ಪದ ಅದು. ಸೊ ಇಲ್ಲಿ ಪರಮಾತ್ಮ ಈ ಯೂನಿವರ್ಸ್ನ ಅವನು ಹಿ ಈಸ್ ಡಿಸ್ಟ್ರಾಯಿಂಗ್ ಅಂತಂದರೆ ಇಟ್ ಈಸ್ ಡಿಸಾಲ್ವಿಂಗ್ ಅನ್ ಟು ಹಿಮ್. ತನ್ನಲ್ಲಿ ಲಯಗೊಳಿಸ್ಕೊತಾ ಇದ್ದಾನೆ ಪರಮಾತ್ಮ. ಇಟ್ ಸೂಟ್ಸ್. ಸೊ ದಿಸ್ ಈಸ್ ದಿ ಸೆಕೆಂಡ್ ಮೀನಿಂಗ್. ಸೊ ದಿ ಲಾರ್ಡ್ ಮಹಾವಿಷ್ಣು, using the rajoguna of chaturmukha brahma and his maya shakti, he created the universe. And the same Lord Mahavishnu, using the guna of tamasika guna of Lord Maheshwara, that is in the form of Rudra, tamoguna is there, and he destroys the entire universe. The entire universe avanalli dissolve aitu. So that is Bhutakrit, the fifth name of Lord Mahavishnu. And the sixth name, Bhutabhrit. So ಇದರ ಹಿಂದಿನ ಹೆಸರು ಭೂತಕೃತ್, ಈಗಿನ ನಾಮ ಭೂತಭೃತ್. ಸೊ ಭೂತಭೃತ್ ಈಸ್ ದಿ ಸಿಕ್ಸ್ತ್ ನೇಮ್ ಆಫ್ ಮಹಾವಿಷ್ಣು. ಸೊ ಇದರ ಪ್ರಕಾರ ಈ ಭೂತಕೃತ್ ಆ ಹೆಸರಿನ ಪ್ರಕಾರ ದಿ ಲಾರ್ಡ್ ವಿಷ್ಣು ಈಸ್ ಬೋತ್ ದಿ ಕ್ರಿಯೇಟರ್ ಆ್ಯಂಡ್ ಡೆಸ್ಟ್ರಾಯರ್ ಆಫ್ ದಿ ಯೂನಿವರ್ಸ್. ಮತ್ತು ಈ ಕೆಲಸಗಳನ್ನು ಮಾಡೋದಕ್ಕೆ ದಿಸ್ ಮಹಾವಿಷ್ಣು ಹಿ ಯೂಸ್ ದಿ ರಜೋಗುಣ ಆಫ್ ಬ್ರಹ್ಮಾಜಿ ಆ್ಯಂಡ್ ತಮೋಗುಣ ಆಫ್ ಲಾರ್ಡ್ ರುದ್ರ. ಆ್ಯಂಡ್ ಇಲ್ಲಿ ದ ಸಿಕ್ಸ್ತ್ ನೇಮ್, ಮಹಾವಿಷ್ಣುವಿನ ಆರನೇ ಹೆಸರು ಭೂತಭೃತ್. ಹಿ ಈಸ್ ಕಾಲ್ಡ್ ಭೂತಭೃತ್. ಇಟ್ ಮೀನ್ಸ್ ಹಿ ಈಸ್ ಸಸ್ಟೈನಿಂಗ್ ದಿ ಯೂನಿವರ್ಸ್, ಸ್ಥಿತಿಕರ್ತ. ಸೊ ಸ್ಥಿತಿಕರ್ತ ಅಂತಂದರೆ ಪರಮಾತ್ಮ ಅತ್ಯಂತ ಕಾರುಣ್ಯದಿಂದ, ಬಿಕಾಸ್ ಹಿ ಓನ್ಸ್ ದಿ ಯೂನಿವರ್ಸ್. ನಾವು ಯೂನಿವರ್ಸ್ ಇದು ನಂದು. In fact, he is the creator. So he owns the universe. And out of Karunya, because after creation, there are so many things because of the combination of 5 elements. And even after the creation, ಈ ಪಂಚಮಹಾಭೂತಗಳು ಕೂಡ ಬಂದಿದ್ದು after the creation. So after the creation, because of the Panchamahabhutas, there are so many things. ಸೊ ಆ ಸೋ ಮೆನಿ ಥಿಂಗ್ಸ್ಗಳೆಲ್ಲ ಈ ಜಗತ್ತಿಗೆ ಬಂದು, ಆ ಸೋ ಮೆನಿ ಥಿಂಗ್ಸ್ಗಳೆಲ್ಲ ನಥಿಂಗ್ ಬಟ್ ಸಮ್ ಪ್ರಪೋರ್ಷನ್ ಆರ್ ಸಮ್ ಕಾಂಬಿನೇಷನ್ ಆಫ್ ದೀಸ್ 5 ಎಲಿಮೆಂಟ್ಸ್. ಯಾವುದೇ ಒಂದು ವಸ್ತು ಅಂತಂದಾಗ ಅಲ್ಲಿ ಈ 5 ಎಲಿಮೆಂಟ್ಸ್ಗಳ ಗುಣಲಕ್ಷಣಗಳನ್ನು ನಾವು ಅಲ್ಲಿ ನೋಡಬಹುದು. ಒಟ್ಟಿನಲ್ಲಿ ಯಾವ ವಸ್ತುವೇ ಆಗಿದ್ರೂ ಕೂಡ ಈ
5 ಮಹಾಭೂತಗಳಲ್ಲಿ ಪಂಚಮಹಾಭೂತಗಳು ಅಂತ ಹೇಳ್ತೀವಿ, ಆ ಕಾಂಬಿನೇಷನ್ನ ಹೊರತುಪಡಿಸಿ ಮತ್ತೊಂದು ವಸ್ತು ಇರೋದಕ್ಕೆ ಸಾಧ್ಯ ಇಲ್ಲ. ಅಂತಹ ವಸ್ತು ಜಗತ್ತಿಗೆ ಬರಲಿಲ್ಲ. ಸೊ ಬಂದಂತಹ ಎಲ್ಲ ವಸ್ತುಗಳು, ಅನೇಕ ವಸ್ತುಗಳು ಎಲ್ಲವೂ ಕೂಡ ಬಂದಿದ್ದು ಥ್ರೂ ದೀಸ್ ಕಾಂಬಿನೇಷನ್ ಆಫ್ ದೀಸ್ 5 ಗ್ರೇಟ್ ಎಲಿಮೆಂಟ್ಸ್. ಸೊ ಅಲ್ಲಿ ಎಲ್ಲ ವಸ್ತುಗಳು ಅಂತ ಹೇಳಿದಾಗ ಇನ್ಕ್ಲೂಡಿಂಗ್ ನಮ್ಮ ದೇಹ, ಮನಸ್ಸು, ಬುದ್ಧಿ, ಮೆಮೊರಿ, ದಟ್ ಈಸ್ ಕರ್ಮ, ಪ್ರಾಣ, ದ ವೈಟಲ್ ಎನರ್ಜಿ, ಎವ್ರಿಥಿಂಗ್ ದೇ ಕೇಮ್. ಸೊ ಇವೆಲ್ಲ ಹೇಗೆ ಹುಟ್ಟುಕೊತ್ತು ಇಲ್ಲಿ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಈಶ್ವರ, ಇಟ್ ಈಸ್ ಬಿಕಾಸ್ ಆಫ್ ದಿ ಲಾರ್ಡ್ ಮಹಾವಿಷ್ಣು, ಹಿ ಈಸ್ ದಿ ಜಗತ್ ಪ್ರಭು. ಸೊ ಈಗ he has created and so many things are here in this universe, and universe, it belongs to him because he has created, so he has to maintain. So creation ಮಾಡಿದ ನಂತರದಲ್ಲಿ he took the ownership. So ownership ತಗೊಂಡ್ರೆ ಸಾಲದು, he has to maintain. ಇಲ್ಲಿರುವಂತಹ ಎಲ್ಲವುಗಳನ್ನು ಅವನು ಪೋಷಿಸಬೇಕು. ಸೊ ಎಲ್ಲವುಗಳಿಗೆ ಏನೇನು ಬೇಕು ಅವೆಲ್ಲವನ್ನು ಅವನು ಕೊಡಬೇಕು. ಆ ಕೊಡೋ ಗುಣ, ಹಂಚುವ ಗುಣ ಅದು ಬರಬೇಕು ಅಂತಂದರೆ ಅಂತಃಕರಣದಲ್ಲಿ ಕಾರುಣ್ಯ ಇರಬೇಕು. ಅಂತಹ ಕಾರುಣ್ಯ, ಅಂತಃಕರಣದ ಕಾರುಣ್ಯ, ಹೃದಯದ ವಿಶಾಲತೆ, that is the basic qualification so that you can share. So to have that compassion in the heart and the antakarana, one should have the sattva guna. So illi to sustain this universe, ಮಹಾವಿಷ್ಣು ಅಂದ ತಕ್ಷಣ ಮಹಾವಿಷ್ಣುವಿನ ಪ್ರಧಾನ ಗುಣವೇ ಸತ್ವ. ಆ್ಯಂಡ್ ಸತ್ವಗುಣದ ಮುಖ್ಯ ಲಕ್ಷಣವೇ ಕಂಪ್ಯಾಷನ್, ಕಾರುಣ್ಯ. ಸೊ ಅದರಿಂದ ಇಲ್ಲಿರುವಂತಹ ಎಲ್ಲವುಗಳಿಗೆ, ಜಗತ್ತಿಗೆ ಏನೇನು ಬೇಕು ಎಲ್ಲವನ್ನ ಕೊಟ್ಟು ಅವನು ಪೋಷಿಸ್ತಾನೆ. ಸೊ ಹಿ ಈಸ್ ಕಾಲ್ಡ್ ದಿ ಸಸ್ಟೈನರ್, ಸ್ಥಿತಿಕರ್ತ. ಸೊ ಅಗೇನ್ ಇಲ್ಲಿ ವಿಷ್ಣುವಿದು ಪ್ರಧಾನ ಗುಣ ಸತ್ವವೇ ಆಗಿದ್ರು ಕೂಡ, ಒನ್ಸ್ ಅಗೇನ್ ಮಾಯಾ ಈಸ್ ದಿ ಪವರ್ ಆಫ್ ಲಾರ್ಡ್ ಈಶ್ವರ. ಆ್ಯಕ್ಚುಲ್ ಆಗಿ ಈ ಉಪನಿಷತ್ಗಳಲ್ಲಿ ನಾವು ನೋಡ್ಬೋದು, ಮಾಯಾಶಕ್ತಿ ಅಂತ ಹೇಳಿದ ಕೂಡಲೇ ಅದನ್ನು ಪರಾಶಕ್ತಿ ಅಂತ ಕರೀತಾರೆ. ಸೊ ಮಾಯಾ ಈಸ್ ದಿ ಶಕ್ತಿ ಆಫ್ ಈಶ್ವರ. ಆ್ಯಂಡ್ ಅಗೇನ್ ಮಾಯಾ ಈಸ್ ಡಿಫೈನ್ಡ್ ಆಸ್ ತ್ರಿಗುಣಾತ್ಮಿಕ. ತ್ರಿಗುಣಾತ್ಮಿಕ ಅಂತಂದರೆ ಒನ್ ದಟ್ ಹ್ಯಾಸ್ ಗಾಟ್ 3 ಗುಣಾಸ್ ಈಸ್ ಕಾಲ್ಡ್ ದಿ ತ್ರಿಗುಣಾತ್ಮಿಕ. ಸೊ ಸತ್ವ, ರಜಸ್ ಆ್ಯಂಡ್ ತಮಸ್ are the 3 gunas. Now we have to understand, we have to observe, we have to appreciate the Lord Vishnu. Yake? So Vishnu using the Rajoguna, see, Trigunatmika antandre all the 3 gunas are in one place. Now why we have to appreciate Lord Vishnu? Because Vishnu, using the Rajoguna of Chaturmukha Brahma and with the help of Maya, he created the world. Then with his own guna, that is Sattva, that is the Pradhana Guna, and Pradhana Guna of Sattva along with the Maya Shakti, he maintains the universe. And finally, this Bhagavan, using the Tamoguna of Lord Sri Rudra and with the help of Maya Shakti, he destroys the world, entire universe. Bhutani Bibharti Dharayati. So Dharayati means Dharana, sustaining. So Bhutani Bibharti Dharayati iti Bhutabhrit, the 6th name of Lord Mahavishnu.
ಸೊ ಭೂತ ಭೃತು ಅಂತ ಹೇಳಿದಾಗ ಇಟ್ ಆಲ್ಸೋ ಮೀನ್ಸ್ ಪೋಷಯತಿ. ವಾಟ್ ಈಸ್ ಪೋಷಯತಿ? He nourishes the entire universe. ಸೊ ಇಲ್ಲಿ ಸ್ಥಿತಿಕರ್ತ ಅಥವಾ ಹಿ ನರಿಷಸ್ ದಿ ಎಂಟೈರ್ ಯೂನಿವರ್ಸ್ ಅಂತಂದರೆ ತಾನೇ ಕ್ರಿಯೇಟ್ ಮಾಡಿದಂತಹ ಜಗತ್ತು, ಹಿ ಕೀಪ್ಸ್ ದ ವರ್ಲ್ಡ್ ಆರ್ ದಿ ಯೂನಿವರ್ಸ್ ಗೋಯಿಂಗ್ ಆನ್ ಅಂಡ್ ಆನ್. ಸೊ ಅನೇಕ ದೀರ್ಘಕಾಲಗಳವರೆಗೆ ಈ ಜಗತ್ತು ಇರಬೇಕು. ಯಾಕೆ? ಹಿ ಹ್ಯಾಸ್ ಕ್ರಿಯೇಟೆಡ್. ಬಿಕಾಸ್ ಆಫ್ಟರ್ ಕ್ರಿಯೇಷನ್ ಅಲ್ಲಿಗೆ ಜಗತ್ತಿಗೆ ಅನೇಕಗಳು ದೇ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಆಫ್ಟರ್ ದಿ ಕ್ರಿಯೇಷನ್ ಏನಾಯಿತು? ಪಂಚಭೂತಗಳನ್ನು ನಿರ್ಮಾಣ ಮಾಡಿದ. ಪಂಚಭೂತಗಳ ನಂತರದಲ್ಲಿ ಏನಾಯಿತು? ಪಂಚಭೂತಗಳ ಸಹಕಾರದಿಂದ ಅಲ್ಲಿ ಅನೇಕ ವಸ್ತುಗಳು ಬಂದವು. ಯಾಕೆ ಬಂದವು? ಜಗತ್ತನ್ನು ನಂಬಿ ಬಂದವು. ಜಗತ್ತನ್ನು ಕ್ರಿಯೇಟ್ ಮಾಡಿರೋದು ಯಾರು? ದಿಸ್ ಲಾರ್ಡ್ ಮಹಾವಿಷ್ಣು. ಸೊ ಜಗತ್ತನ್ನು ನಂಬಿಕೊಂಡು ಇವೆಲ್ಲ ಇಲ್ಲಿ ಇರಬೇಕು ಅಂತ ಬಂದ ಮೇಲೆ ಅವುಗಳನ್ನ ನೋಡ್ಕೊಳ್ಳೋ ಅಂತಹದ್ದು, ದಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಲಾರ್ಡ್. ಸೊ ನಾವು ಔಟ್ ಆಫ್ ಕಂಪ್ಯಾಷನ್ ಸತ್ವ ಆಸ್ ಹಿಸ್ ಪ್ರಧಾನ ಗುಣ, ಹೀ ನರಿಷಸ್. ಸೊ ಹೀಗೆ ಪ್ರತಿಯೊಂದನ್ನು ಅವನು ಪೋಷಿಸ್ತಾ ಇದ್ದಾನೆ, ಪ್ರತಿಯೊಂದಕ್ಕೂ ಶಕ್ತಿಯನ್ನು ಕೊಡ್ತಾ ಇದ್ದಾನೆ, ಪ್ರತಿಯೊಂದಕ್ಕೂ ಬೇಕಾಗಿರುವಂತಹದ್ದನ್ನು ಕೊಟ್ಟು ಈ ಎಂಟೈರ್ ಯೂನಿವರ್ಸ್ ನಶಿಸದಂತೆ ಫಾರ್ ಸಮ್ ಟೈಮ್ ಅಫ್ಕೋರ್ಸ್. ಸೊ ಈ ಪ್ರಪಂಚ, ಈ ಯೂನಿವರ್ಸ್ ಅನ್ನುವಂತಹದ್ದು, ಯಾಕೆಂದರೆ ಇಟ್ ಈಸ್ ಗೆಟಿಂಗ್ ಪೋಷಣೆ. ಈಗ ನಾವು ಊಟ ಮಾಡದೆ ಹೋದರೆ ಸುಸ್ತಾಗಿ ಕೆಳಗೆ ಬಿದ್ದೋಗ್ಬಿಡ್ತೀವಿ. ಸೊ ಟೈಮ್ ಟು ಟೈಮ್ ಊಟ, ತಿಂಡಿ, ಕಾಫಿ ಅದೆಲ್ಲ ನಮಗೆ ಸಿಕ್ಕಿದೆ ಅಂತಂದರೆ ಆ್ಯಕ್ಟಿವ್ ಆಗಿರ್ತೀವಿ ಅಲ್ವಾ? ಇಟ್ ಈಸ್ ಎಕ್ಸಾಕ್ಟ್ಲಿ ದಿಸ್ ಲಾರ್ಡ್ ವಿಷ್ಣು ಔಟ್ ಆಫ್ ಕಂಪ್ಯಾಷನ್, ಬಿಕಾಸ್ ಹಿ ಓನ್ಸ್ ದಿ ಯೂನಿವರ್ಸ್. ಸೊ ಜಗತ್ತಿಗೆ ಬಂದಿರುವಂತಹ ಎಲ್ಲ ಆಲ್ ಬೀಯಿಂಗ್ಸ್, ಸೊ ಅವೆಲ್ಲ ನಂಬಿ ಬಂದಿರುವಂತಹದ್ದು. ವಿ ಆರ್ ಆಲ್ ಡಿಪೆಂಡಿಂಗ್ ಆನ್ ದಿಸ್ ಸೂಪರ್ ನ್ಯಾಚುರಲ್ ಪವರ್. ಸಂಬಡಿ ಈಸ್ ಹಿಯರ್, ಹಿ ವಿಲ್ ನರಿಷ್ ಅಸ್. ದಟ್ ಇಸ್ ನಾವು ಅದಕ್ಕೆ ಇಲ್ಲಿ ಬಂದಿದ್ದೀವಿ ಅಲ್ವಾ? ಸೊ ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದಿಸ್ ಯೂನಿವರ್ಸ್. ಸೊ ಯೂಸಿಂಗ್ ಹಿಸ್ ಸತ್ವಗುಣ, ದಟ್ ಈಸ್ ಹಿಸ್ ಪ್ರಧಾನ ಗುಣ, ಅಂಡ್ ಆಲ್ಸೋ ಹಿ ಯೂಸಸ್ ದಿ ಮಾಯಾಶಕ್ತಿ. ಸೊ ಮಾಯಾಶಕ್ತಿ ಅಂತ ಹೇಳಿದಾಗ ಇಟ್ ಈಸ್ ಅಂಡರ್ ಹಿಸ್ ಕಂಟ್ರೋಲ್. ದಟ್ ಈಸ್ ವೈ ಹಿ ಈಸ್ ಆಲ್ಸೋ ಕಾಲ್ಡ್ ಮಾಯಾಪತಿ. ದಟ್ ಮಾಯಾ ಅನ್ನುವಂತಹದ್ದನ್ನು ನಾವು ಶಕ್ತಿ ಅಂತ ಕರಿತೀವಿ, ಮಾಯಾಶಕ್ತಿ ಅಂತಲೇ ಹೇಳ್ತೀವಿ. ದಟ್ ಮಾಯಾ ಈಸ್ ಎ ಶಕ್ತಿ, ಇಟ್ ಈಸ್ ನಾಟ್ ಜಸ್ಟ್ ಮಾಯಾ. ಮಾಯಾ ಅದನ್ನು ಪೂರ್ಣವಾಗಿ ನಾವು ಹೇಳಬೇಕು ಅಂತಂದರೆ ಇಟ್ ಈಸ್ ನಾಟ್ ಜಸ್ಟ್ ಮಾಯಾ. ಮಾಯಾ ಈಸ್ ಎ ಶಕ್ತಿ. ಯಾವ ಥರ ಶಕ್ತಿ? ಆ ಮಾಯಾಶಕ್ತಿ ಅನ್ನುವಂತಹದ್ದು ನಮ್ಮೆಲ್ಲರನ್ನ ಅದು ವಶಕ್ಕೆ ತಗೊಂಡ್ಬಿಡುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಶಕ್ತಿ. ಮಾಯೆಗಿರುವಂತಹ ಶಕ್ತಿ ಏನು ಅಂತಂದರೆ, ಮಾಯೆ ಯಾರನ್ನೂ ಬಿಡೋದಿಲ್ಲ. ಮಾಯೆ ಎಲ್ಲರನ್ನ ತನ್ನ ಬಲೆನಲ್ಲಿ ಕೆಡವುಕೋತಾಳೆ. ದಟ್ ಈಸ್ ಹರ್ ಪವರ್. ದಟ್ ಈಸ್ ವೈ ಮಾಯಾ, ಇಟ್ ಈಸ್ ನಾಟ್ ಜಸ್ಟ್ ಮಾಯಾ, ಇಟ್ ಈಸ್ ಮಾಯಾಶಕ್ತಿ. ಸೊ ಎಲ್ಲರನ್ನ ಕೆಡವುಕೊಳ್ಳುವಂತಹ ಶಕ್ತಿ ಇರೋ ಈ ಮಾಯಾಶಕ್ತಿ, ಆ ಮಾಯಾಶಕ್ತಿಗೆ ದಿಸ್ ಲಾರ್ಡ್ ಈಸ್ ಮಾಯಾಪತಿ. ಹಿ ಈಸ್ ದಿ ಯಜಮಾನ ಆಫ್ ದಿಸ್ ಮಾಯಾ. ಸೊ ನೌ ಹಿ ಈಸ್ ಯೂಸಿಂಗ್ ದಿಸ್ ಸತ್ವಗುಣ and this Maya Shakti, and he nourishes the entire universe. So entire universe ಕಾಲಕ್ಕೆ ಎಲ್ಲೆಲ್ಲಿ ಏನೇನು ಸಿಗಬೇಕು ಎಲ್ಲ ಸಿಗ್ತಾ ಇದೆ ಜಗತ್ತಿನಲ್ಲಿ. ಸೊ ಜಗತ್ತು ಈಸ್ ಫೈನ್, ಈಸ್ ಸಸ್ಟೈನಿಂಗ್, ದಟ್ ಈಸ್ ಸ್ಥಿತಿಕರ್ತ. ಸೊ ಬೀಯಿಂಗ್ ದಿ ಮೆಟೀರಿಯಲ್ ಕಾಸ್ ಆಫ್ ದಿ ಕ್ರಿಯೇಷನ್, ಮತ್ತು ಜಗತ್ತನ್ನು ಅವನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಅಂತಂದಾಗ ಜಗತ್ತನ್ನು ನಿರ್ಮಾಣ ಮಾಡೋದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಗಳು, ಫಾರ್ ಎಕ್ಸಾಂಪಲ್ ನಾನು ಐ ಕ್ರಿಯೇಟ್ ಸಮಥಿಂಗ್ ಅಂತಂದಾಗ ಐ ನೀಡ್ ಸಮ್ ಮೆಟೀರಿಯಲ್.
ಯಾವುದೇ ಒಂದನ್ನು ನಾನು ಸೃಷ್ಟಿ ಮಾಡ್ತೀನಿ, ಏನೋ ಒಂದು ನಾನು ಮಾಡ್ತೀನಿ ಈಗ ಅಂತಂದಾಗ ನಾನು ಅವುಗಳನ್ನ ಮಾಡೋದಕ್ಕೆ ನನಗೇನೋ ಮೆಟೀರಿಯಲ್ ಬೇಕು. ಸಪೋಸ್ ನಾವೊಂದು ಚಿತ್ರವನ್ನು ಬಿಡಿಸ್ತೀನಿ ಅಂತಂದಾಗ ನನಗೆ ಒಂದು ವೈಟ್ ಕ್ಯಾನ್ವಾಸ್ ಬೇಕಾಗುತ್ತೆ, ಕಲರ್ಸ್ಗಳು ಬೇಕಾಗುತ್ತೆ, ಬ್ರಷ್ ಬೇಕಾಗುತ್ತೆ, ಪೆನ್ಸಿಲ್ ಬೇಕು, ಇರೇಸರ್ ಬೇಕು. ಸೋ ಮೆನಿ ಮೆಟೀರಿಯಲ್ಸ್ ಅವೆಲ್ಲ ನನ್ನ ಹತ್ರ ಇರಬೇಕು. ಅವುಗಳೆಲ್ಲವನ್ನು ಉಪಯೋಗಿಸ್ಕೊಂಡು ಒಂದು ವಂಡರ್ಫುಲ್ ಚಿತ್ರವನ್ನು ನಾನು ಬಿಡಿಸ್ತೀನಿ. ದಟ್ ಈಸ್ ಮೈ ಕ್ರಿಯೇಷನ್. ಹೀಗೆ ಯಾವುದೇ ಒಂದನ್ನು ಕ್ರಿಯೇಟ್ ಮಾಡ್ತೀನಿ ಅಂತಂದಾಗ ಆ ಕ್ರಿಯೇಟ್ ಮಾಡೋದಕ್ಕೆ ಅನೇಕ ಸಾಮಗ್ರಿಗಳು ಬೇಕಾಗುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ವೆನ್ ಪರಮಾತ್ಮ ನಾನು ಈ ಜಗತ್ತನ್ನು ನಿರ್ಮಾಣ ಮಾಡಬೇಕು ಅಂತಂದಾಗ, ಜಗತ್ತನ್ನು ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಹಿ ಯೂಸಸ್ ದಿ ರಜೋಗುಣ ಆಫ್ ದಿ ಬ್ರಹ್ಮಾಜಿ ಆ್ಯಂಡ್ ದಿ ಮಾಯಾಶಕ್ತಿ. ವಿತ್ ದ ಹೆಲ್ಪ್ ಆಫ್ ಮಾಯಾಶಕ್ತಿ ಹಿ ಕ್ರಿಯೇಟೆಡ್ ದಿ ಯೂನಿವರ್ಸ್. ಇಟ್ ಈಸ್ ಫೈನ್, ಬಟ್ ಟು ಕ್ರಿಯೇಟ್ ದಟ್ ಯೂನಿವರ್ಸ್, ಆ ಒಂದು ಯೂನಿವರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಇವನು ಆ ಕ್ರಿಯೇಷನ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಎಲ್ಲಿಂದಲೂ ಹೋಗಿ ತರಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲೋ ಹೋಗಿ ತರಬೇಕು ಅಂತಂದ್ರೆ ಎಲ್ಲಿ ಏನೂ ಇರಲಿಲ್ಲ, ಸೃಷ್ಟಿನೇ ಇರಲಿಲ್ಲ. ಏನಾದ್ರು ತರಬೇಕು ಅಂತಂದ್ರೆ ಅಲ್ಲಿ ಒಂದು ಸೃಷ್ಟಿ ಇರಬೇಕು, ಅಲ್ಲಿ ಒಂದು ಜಗತ್ತಿರಬೇಕು, ಅಲ್ಲಿಂದ ನಾವೇನಾದ್ರು ತರ್ಬೋದು. ಏನೂ ಇಲ್ವಲ್ಲ. ನೌ ಹಿ ಈಸ್ ಪ್ಲಾನಿಂಗ್ ಟು ಕ್ರಿಯೇಟ್. ಸೊ ಅವನು ಎಲ್ಲಿಂದ ತರೋದಕ್ಕೆ ಸಾಧ್ಯ? ಬಟ್ ಹಿ ಹ್ಯಾಸ್ ಟು ಕ್ರಿಯೇಟ್ ದಿಸ್ ಯೂನಿವರ್ಸ್. ಸೊ ಜಗತ್ತಿನ ನಿರ್ಮಾಣಕ್ಕಾಗಿ ಅವನು ಎಲ್ಲೂ ಹೋಗಿ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತರಲಿಲ್ಲ. ಜಗತ್ತಿನ ನಿರ್ಮಾಣಕ್ಕೆ ಬೇಕಾಗುವಂತಹ ಸಾಮಗ್ರಿಯಾಗಿ ತಾನೇ ಬದಲಾದ. ಸೊ ಬೀಯಿಂಗ್ ದ ಮೆಟೀರಿಯಲ್ ಕಾಸ್ ಅಂತಂದರೆ ದಿಸ್ ಈಸ್ ದಿ ಅರ್ಥ, ದಿಸ್ ಈಸ್ ದಿ ಮೀನಿಂಗ್. ಸೊ ಹಿ ಬಿಕೇಮ್ ದಿ ಮೆಟೀರಿಯಲ್ ಕಾಸ್ ಫಾರ್ ದಿಸ್ ಕ್ರಿಯೇಷನ್ ಆ್ಯಂಡ್ ಹಿ ಈಸ್ ಇನ್ ದಿ ಫಾರ್ಮ್ ಆಫ್ ದಿಸ್ ವರ್ಲ್ಡ್ ನೌ. ಬಿಕಾಸ್ ಜಗತ್ತಿನ ನಿರ್ಮಾಣಕ್ಕಾಗಿ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅಂತಂದಾಗ ಅವನೇ ಸಾಮಗ್ರಿಯಾಗಿ ಬದಲಾದ. ಆ ಸಾಮಗ್ರಿಗಳು ಜಗತ್ತಾಗಿ ಬದಲಾದವು. ದಟ್ ಮೀನ್ಸ್ ಹಿ ಬಿಕಮ್ಸ್ ದಿ ವರ್ಲ್ಡ್. ಪರಮಾತ್ಮ ಹಿ ಬಿಕಮ್ಸ್ ದಿ ವರ್ಲ್ಡ್. ಮೆಟೀರಿಯಲ್ ಕಾಸ್ ಅಂದ್ರೆ ಈ ಅರ್ಥ. And being the intelligent cause of this universe. See, to create something, some amount of intelligence is required. ಒಂದು ಸ್ವಲ್ಪ ಬುದ್ಧಿಶಕ್ತಿ ಬೇಕು ನಮ್ಗೆ ಏನಾದ್ರು ಒಂದು ಕ್ರಿಯೇಟ್ ಮಾಡ್ತೀವಿ ಅಂತಂದಾಗ. ಅದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಕುಂಬಾರ ಒಂದು ಮಡಿಕೆಯನ್ನು ನಾನು ನಿರ್ಮಾಣ ಮಾಡ್ತೀನಿ ಅಂತಂದಾಗ ಮೂಲವಾಗಿ ಬೇಕಾಗಿರುವಂತಹದ್ದು ಮಣ್ಣು. ಸೊ ಮಣ್ಣು ಈಸ್ ರೆಡಿ. ಆಮೇಲೆ ಮಣ್ಣಿನ ಜೊತೆಗೆ ಅವನಿಗೆ ಅದನ್ನು ತಯಾರು ಮಾಡೋದಕ್ಕೆ ಇನ್ಸ್ಟ್ರೂಮೆಂಟ್ ಬೇಕು. ಚಕ್ರ, ಕುಂಬಾರನ ಚರಕ ಅಂತ ಹೇಳ್ತೀವಿ ಅಥವಾ ಚಕ್ರ ಅಂತ ಕರಿತೀವಿ. ಸೊ ಆ ಚರಕದ ಜೊತೆಗೆ ಒಂದು ಕೋಲು, ಆ ಚರಕವನ್ನು ತಿರುಗಿಸೋದಕ್ಕೆ ಒಂದು ಕೋಲು. ಸೊ ದೇ ಆರ್ ದಿ ಇನ್ಸ್ಟ್ರೂಮೆಂಟ್ಸ್. ಒಂದು ಕ್ರಿಯೇಷನ್ಗೆ ಹೀಗೆ ಇವುಗಳ ಜೊತೆಗೆ ಒಂದು ಮಡಿಕೆಯನ್ನು ತಯಾರು ಮಾಡಬೇಕು ಅಂತಂದಾಗ ಮಣ್ಣು ಮತ್ತು ಕುಂಬಾರನ ಈ ಒಂದು ಚರಕ ಹಾಗೂ ಕೋಲಿನ ಜೊತೆಗೆ ಕುಂಬಾರ, ಕುಶಲನಾದ ಕುಂಬಾರ ಕೂಡ ಬೇಕು. ಕುಶಲ ಅಂತಂದರೆ ದಟ್ ಈಸ್ ಬುದ್ಧಿಶಕ್ತಿ. ಸೊ ಕುಶಲನಾದಂತಹ ಕುಂಬಾರ ಈಸ್ ಆಲ್ಸೋ ರಿಕ್ವೈರ್ಡ್. ಮಣ್ಣಿದೆ, ಚಕ್ರ ಇದೆ, ಕೋಲಿದೆ. ಹೇಗೆ ಮಡಿಕೆ ಆಗೋದಕ್ಕೆ ಸಾಧ್ಯ? ಅಲ್ಲಿ ಒಬ್ಬ ಕುಶಲ ಕುಂಬಾರ ಬೇಕು. ಅಂಡ್ ಎಗೇನ್ ಇಲ್ಲಿ ಸಾಮಗ್ರಿಯಾಗಿ ಬದಲಾದ ಪರಮಾತ್ಮ. ಅಷ್ಟು ಸಾಲದು ಅಲ್ಲ. ಸೊ ಹಿ ಈಸ್ ದಿ ಇಂಟೆಲಿಜೆಂಟ್ ಕಾಸ್ ಆಲ್ಸೋ. ಸೊ ಈಗ ಮೆಟೀರಿಯಲ್ ಕಾಸ್ ಅವನೇ ಆದ, ಇಂಟೆಲಿಜೆಂಟ್ ಕಾಸ್ ಕೂಡ ಅವನೇ ಆದ. ಜಗತ್ತು ನಿರ್ಮಾಣವಾಗಿ ಹೋಗಿದೆ. ನಿರ್ಮಾಣವಾದಂತಹ ಜಗತ್ತನ್ನ ಪೋಷಿಸಬೇಕು. ಸೊ he is the sustainer. Bhuta Bhrutu. So he is the sustainer of this world. So he himself is the world and he is the sustainer principle of this world. That is the meaning of Bhuta Bhrutu.
The seventh nama of Vishnu, Bhavaha. Bhavaha. Bhavaha means existence. ಇರುವಿಕೆ ಅಂತ ಹೇಳಬಹುದು. ಎಕ್ಸಿಸ್ಟೆನ್ಸ್, ಭಾವ. ಸೊ ಈ ಭಾವ ಅನ್ನುವಂತಹದ್ದು ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಸ್ಯಾನ್ಸ್ಕ್ರಿಟ್ ರೂಟ್ ವರ್ಡ್ ಕಾಲ್ಡ್ ಭೂಸತ್ತಾಯಾಮ್. ಭೂಸತ್ತಾಯಾಮ್. ಭೂಸತ್ತಾಯಾಮ್ ಅಂತಂದ್ರೆ ಎಕ್ಸಿಸ್ಟಿಂಗ್ ಅಂತ ಅರ್ಥ. ಸೊ ಹಿ ಬೀಯಿಂಗ್ ದಿ ಮೆಟೀರಿಯಲ್ ಕಾಸ್ ಆಫ್ ದಿಸ್ ಜಗತ್ ಪ್ರಪಂಚ ರೂಪೇಣ ಭವತಿ. He exists as just universe itself. ಅವನು ಸಾಮಗ್ರಿಯಾಗಿ ಬದಲಾಗಿ ಹೋದ ಅಂತಂದಾಗ ದಿಸ್ ವಿಷ್ಣು ನಥಿಂಗ್ ಬಟ್ ದಿ ವರ್ಲ್ಡ್. He exists, this Mahavishnu, he exists as just the universe itself. Because he became the material cause and he became the world. So this Vishnu, now he exists here in the form of Jagat. So he exists in the form of this world itself, and therefore he is called Bhavaha. Yad bhavati tad bhavaha. Yad bhavati tad bhavaha. So he is the existence, and he is also kevalam bhavati. Kevalam bhavati ಅಂತಂದ್ರೆ he is the pure existence. Kevalam bhavati, pure existence. So what is actually this pure existence? For example, right in front of me there is a book. Right in front of me, right now I am having a book. ಅದೇ ರೀತಿ I have a water bottle. Right now I have this water bottle. ಸೊ ಈ ವಾಟರ್ ಬಾಟ್ಲ್ ಅನ್ನುವಂತಹದ್ದು ಇಟ್ ಎಕ್ಸಿಸ್ಟ್ಸ್ ಅಂತ ಹೇಳ್ತೀನಿ. ದಿಸ್ ವಾಟರ್ ಬಾಟಲ್ ಇಟ್ ಎಕ್ಸಿಸ್ಟ್ ವೆರಿ ಮಚ್ ರೈಟ್ ಇನ್ ಫ್ರಂಟ್ ಆಫ್ ಮೀ. ಇಲ್ಲೇ ಇದೆ, ನನ್ನ ಕಣ್ಣೆದುರಿಗೆ ಇದೆ. ವೆರಿ ಮಚ್. ಅಲ್ಲಿ ಡೌಟ್ಗೆ ಆಸ್ಪದನೇ ಇಲ್ಲ. ಡೌಟ್ಗೆ ಆಸ್ಪದವೇ ಇಲ್ಲದಂತೆ ಆ ಇರುವಿಕೆ ಈಸ್ ಕಾಲ್ಡ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಇಲ್ಲಿ ನಮ್ಮ ಸುತ್ತಲೂ ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್. ದೇರ್ ಆರ್ ಸೋ ಮೆನಿ ಆಬ್ಜೆಕ್ಟ್ಸ್ ದಟ್ ವಿ ಸಿ ಹಿಯರ್, ಅಂಡ್ ಎವ್ರಿ ಆಬ್ಜೆಕ್ಟ್ ಅಂತ ಹೇಳಿದಾಗ there are so many objects, and every object that exists. ಈ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದನ್ನು ನಾವು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ? We have understood this existence as an adjective of every noun. ಸರಳವಾಗಿ ಹೇಳಬೇಕು, ಸುಲಭವಾಗಿ ಅರ್ಥ ಆಗಬೇಕು ಅಂತಂದರೆ, ಪ್ರತಿಯೊಂದು ವಸ್ತು ಇಟ್ ಈಸ್ ಎ ವಸ್ತು, and this vastu has got a name. This vastu has got a name. It is called, the name is water bottle. So there is a vastu, and vastu has got a name. A name is given. Why a name is given to a vastu? It is only to recognize that particular object, or to recognize that particular, even ಒಬ್ಬ ಮನುಷ್ಯನಿಗೂ ಕೂಡ ನಾವು ಹೆಸರನ್ನು ಕೊಡ್ತೀವಿ. ಸೊ ಇಟ್ ಈಸ್ ಓನ್ಲಿ ಟು ರೆಕಗ್ನೈಸ್. ಎ ನೇಮ್ ಈಸ್ ಗಿವನ್
either to the vastu or to the person, only to recognize that particular object or that particular person. ಬಟ್ ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ? ಎಕ್ಸಿಸ್ಟೆನ್ಸ್ ಈಸ್ ನಾಟ್ ದಿ ಅಬ್ಜೆಕ್ಟಿವ್, but it presents the existence as the very noun itself. The existence principle is nothing but the conscious principle in us. Existence principle ಅಂತಂದಾಗ ಈ ಎಕ್ಸಿಸ್ಟೆನ್ಸ್ ಪ್ರಿನ್ಸಿಪಲ್ ಇದನ್ನು ನಾವು 5 ಹಂತಗಳಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ನಾವು ಯಾವ ಒಂದು ವಸ್ತುವನ್ನು ಅಬ್ಸರ್ವ್ ಮಾಡಿರ್ತೀವಿ, ಆ ಅಬ್ಸರ್ವ್ ಮಾಡಿದಂತಹ ಯಾವುದೇ ಒಂದು ವಸ್ತುವಿನ ಭಾಗವಾಗಲಿ ಅಥವಾ ಪೂರ್ಣವಾಗಿ ಆ ಪ್ರಾಡಕ್ಟ್ ಆಗಲಿ ಅಥವಾ ಆ ವಸ್ತುವಿನಲ್ಲಿ ಇರುವಂತಹ ಪ್ರಾಪರ್ಟಿ ಅಂತಂದರೆ ಗುಣಲಕ್ಷಣಗಳು, ಅದ್ಯಾವುದೂ ಅಲ್ಲ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಇದು ಯಾವುದೂ ಅಲ್ಲದೆ ಇರುವಂತಹದ್ದು. ಸೊ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಅದು, ಈಗ ನೀರಿನ ಬಾಟ್ಲಿ ಇಲ್ಲಿದೆ ಅಂತ ಹೇಳಿದೆ, ನೀರಿನ ಬಾಟ್ಲು ಇಟ್ ಎಕ್ಸಿಸ್ಟ್, ಇದೆ, ಇರುವಿಕೆ. ಸೊ ವಾಟರ್ ಬಾಟ್ಲು ಎಕ್ಸಿಸ್ಟ್ ಅಂತ ಹೇಳಿದಾಗ ದಿಸ್ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಅದು ನಾವು ಅಬ್ಸರ್ವ್ ಮಾಡಿದಂತಹ ವಾಟರ್ ಬಾಟಲಿನ ಯಾವುದೇ ಒಂದು ಭಾಗವಾಗಲಿ ಅಥವಾ ಸಂಪೂರ್ಣವಾಗಿ ಆ ಪ್ರಾಡಕ್ಟ್ ಆಗಲಿ ಅಥವಾ ಆ ಪ್ರಾಡಕ್ಟಲ್ಲಿ ಇರುವಂತಹ ಗುಣವಾಗಲಿ ಅಲ್ಲ. ಅಫ್ಕೋರ್ಸ್ ಇದನ್ನ ಹೇಳಿದ್ದೇನು, ವಾಟರ್ ಬಾಟಲ್ ಎಕ್ಸಿಸ್ಟ್ಸ್, ಬಟ್ ಎಕ್ಸಿಸ್ಟೆನ್ಸ್ ಅಂತಂದ್ರೆ ನಾಟ್ ದಿ ವಾಟರ್ ಬಾಟಲ್ ಆರ್ ನಾಟ್ ದಿ ಗುಣ ಪ್ರಾಪರ್ಟಿ ಆಫ್ ದಿ ವಾಟರ್ ಬಾಟಲ್. That is existence. Apart from this, it exists ಅಂತ ಹೇಳಿದಾಗ apart from the bottle, that is existence. We have to think. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ there is reality. ಸೊ ಇಲ್ಲಿ ವಾಟರ್ ಬಾಟ್ಲ್ ಇದೆ ಅಂತ ನಾವು ಅದನ್ನು ಹೇಳೋದಕ್ಕೆ, ವಾಟರ್ ಬಾಟ್ಲ್ ಎಕ್ಸಿಸ್ಟ್ ಹಿಯರ್ ಅಂತ ಹೇಳಿದಾಗ, ಆ ಎಕ್ಸಿಸ್ಟ್ಸ್ ಅಂತ ಹೇಳಿದಾಗ ದಟ್ ಎಕ್ಸಿಸ್ಟೆನ್ಸ್ ಈಸ್ ನಾಟ್ ದಿ ವಾಟರ್ ಬಾಟ್ಲ್. ವಾಟರ್ ಬಾಟ್ಲ್ ಈಸ್ ಜಸ್ಟ್ ಅನ್ ಆಬ್ಜೆಕ್ಟ್. ಇಟ್ ಈಸ್ ಅನ್ ಆಬ್ಜೆಕ್ಟ್. ವಾಟರ್ ಬಾಟಲ್ ಈಸ್ ದಿ ನೇಮ್ ಟು ದಟ್ ಪ್ರಾಡಕ್ಟ್. ಸೊ ಇದು ಮೊದಲನೇ ಹಂತ, ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಕ್ಸಿಸ್ಟೆನ್ಸ್. ಸೊ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಇಟ್ ಪರ್ವೇಡ್ಸ್ ಎವ್ರಿ ಆಬ್ಜೆಕ್ಟ್ ದಟ್ ವಿ ಅಬ್ಸರ್ವ್. ಈಗ ನಾವು ವಿ ಹ್ಯಾವ್ ಅಬ್ಸರ್ವ್ ದಿಸ್ ವಾಟರ್ ಬಾಟಲ್. ಒನ್ಸ್ ಅಗೇನ್ ದ ಸೇಮ್ ಎಕ್ಸಾಂಪಲ್. ವಿ ಹ್ಯಾವ್ ಅಬ್ಸರ್ವ್ ದಿಸ್ ವಾಟರ್ ಬಾಟಲ್. ದಿಸ್ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು it pervades this water bottle. That is existence. And third level of understanding, existence is not bound by any boundaries of that object, or existence is not limited. It is not limited by the boundaries of any object. It means it is limitless existence. So existence ಅಂತ ಹೇಳಿದಾಗ ವಾಟರ್ ಬಾಟಲ್ ಎಕ್ಸಿಸ್ಟ್ ಅಂತ ಹೇಳಿರ್ತೀವಿ, ಬಟ್ ಎಕ್ಸಿಸ್ಟೆನ್ಸ್ ಅಂತ ಅಂದಾಗ ಈ ವಾಟರ್ ಬಾಟಲ್ ಬೌಂಡರಿಯನ್ನು ಬಿಟ್ಟು ಕೂಡ ಆ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಇದೆ. ಇಟ್ ಪರ್ವೇಟ್ಸ್ ಅಂತ ಹೇಳಿದಾಗ ಇದಕ್ಕೆ ಮಾತ್ರ ಸೀಮಿತ ಆಗಿರುವಂತಹದ್ದಲ್ಲ. ದಟ್ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಇಟ್ ಈಸ್ ಎವ್ರಿವೇರ್, ಇಟ್ ಈಸ್ ಲಿಮಿಟ್ಲೆಸ್.
ಬೌಂಡ್ಲೆಸ್, ಬೌಂಡರಿನೇ ಇಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್ ವಾಟರ್ ಬಾಟಲ್ ಎಕ್ಸಿಸ್ಟ್ ಅಂತ ಹೇಳಿದ್ರು ಕೂಡ ದಿಸ್ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಇಟ್ ಪರ್ವೇಡ್ಸ್ ಎವ್ರಿ ಆಬ್ಜೆಕ್ಟ್ ಅಂತ ಹೇಳಿದ್ರು ಕೂಡ ವೆನ್ ಇಟ್ ಕಮ್ಸ್ ಟು ದಿ ಬೌಂಡರಿ ದೇರ್ ಈಸ್ ನೋ ಬೌಂಡರಿ ಫಾರ್ ಇಟ್. ಸೊ ಈ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಇಟ್ ಲೆಂಡ್ಸ್, ಯೋಚನೆ ಮಾಡಿ, ಥಿಂಕ್. ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ದಿಸ್ ಎಕ್ಸಿಸ್ಟೆನ್ಸ್ ಇಟ್ ಲೆಂಡ್ಸ್ ಇಟ್ಸ್ ಈಸ್ನೆಸ್ ಟು ಇಟ್. ಇಟ್ ಎಕ್ಸಿಸ್ಟ್, ಇಟ್ ಈಸ್ ಎಕ್ಸಿಸ್ಟಿಂಗ್. ವಾಟರ್ ಬಾಟಲ್ ಈಸ್ ಎಕ್ಸಿಸ್ಟಿಂಗ್. ಎಕ್ಸಿಸ್ಟೆನ್ಸ್ ಹ್ಯಾಸ್ ಲೆಂಡ್ ಇಟ್ಸ್ easiness to this bottle. Water bottle is existing. That is called existence. And ಈ ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದನ್ನು ಮತ್ತಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಎಕ್ಸಿಸ್ಟೆನ್ಸ್ ಪ್ರಿನ್ಸಿಪಲ್, ಅದನ್ನು ಈಸ್ನೆಸ್ ಪ್ರಿನ್ಸಿಪಲ್ ಅಂತ ಕೂಡ ಹೇಳ್ತಾರೆ. ಸೊ ಒನ್ಸ್ ಅಗೇನ್ ವೇದಾಂತದಲ್ಲಿ ನಾವು ಯಾವುದನ್ನು ಸತ್ ಅಂತ ಕರಿತೀವಿ ಆ ಸತ್ ಅನ್ನುವಂತಹದ್ದು ಈ ಅರ್ಥಗಳನ್ನು ಒಳಗೊಂಡಿದೆ. ವಿ ವಿಲ್ ಅನ್ಫೋಲ್ಡ್ ಇಟ್. ಸೊ ಮೊದಲನೇದು ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಎ ಪಾರ್ಟ್ ಆರ್ ಪ್ರಾಡಕ್ಟ್ ಆರ್ ಪ್ರಾಪರ್ಟಿ ಆಫ್ ಎನಿ ಆಬ್ಜೆಕ್ಟ್. ಇದು ಯಾವುದೇ ಒಂದು ವಸ್ತುವಿನ ಭಾಗವಾಗಲಿ ಅಥವಾ ಅದರಿಂದ ಹೊರಬರಬಹುದಾದ ಮತ್ತೊಂದು ಬೇರೆಯದೇ ಆದ ವಸ್ತುವಾಗಲಿ ಅಥವಾ ಈ ಎಕ್ಸಿಸ್ಟೆನ್ಸ್ನ ಗುಣ ಕೂಡ ಅದು ಅಲ್ಲ. ಅಗೇನ್ ಫಾರ್ ಎಕ್ಸಾಂಪಲ್ ದೇರ್ ಈಸ್ ಎ ಪಾಟ್, ಮಣ್ಣಿನ ಮಡಿಕೆ. ಸೊ ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಅದಕ್ಕೆ ಅದರದೇ ಆದ ಒಂದು ಸ್ಪೆಸಿಫಿಕ್ ಆಕಾರ ಇದೆ. ಮಡಿಕೆ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣಿಗೆ ಅದರ ಚಿತ್ರಣ ಬರುತ್ತೆ. ಸೊ ಒಂದು ಸ್ಪೆಸಿಫಿಕ್ ಶೇಪ್, ಆಕಾರ ಇದೆ. ಅದೇ ರೀತಿ ಸಾಮಾನ್ಯವಾಗಿ ಮಣ್ಣಿನ ಮಡಿಕೆ ಅಂತಂದಾಗ ಅದಕ್ಕೆ ಒಂದು ತೂಕ ಕೂಡ ಇರುತ್ತೆ, ಅಂತಂದರೆ ಭಾರ ಕೂಡ ಇರುತ್ತೆ. ಮತ್ತು ಅವುಗಳ ಜೊತೆಗೆ ತಕ್ಕ ಮಟ್ಟಿಗೆ ಮಣ್ಣಿಗೆ ಅಂತ ಒಂದು ಕಲರ್ ಇದೆ. ಮಣ್ಣಿಗೆ ಅಂತ ಹೇಳಿ ಒಂದು ಕಲರ್ ಇದೆ. ಆ ಮಣ್ಣನ್ನು ಉಪಯೋಗಿಸಿ ಮಡಿಕೆ ಮಾಡಿರೋದ್ರಿಂದ ಆ ಮಡಿಕೆಯಲ್ಲೂ ಕೂಡ ಒಂದು ರೀತಿಯ ಮಣ್ಣಿನ ಕಲರನ್ನು ನಾವು ನೋಡಬಹುದು, ಮಣ್ಣಿನ ಬಣ್ಣ ಅದನ್ನು ನಾವು ನೋಡಬಹುದು. ಮಡ್ ಕಲರ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಸೊ ಇವೆಲ್ಲ ಮಡಿಕೆ ಅಂತ ಹೇಳಿದಾಗ ಮಡಿಕೆಗಿರುವ ಆಕಾರ, ಆ ಮಡಿಕೆಗೆ ಇರುವಂತಹ ಭಾರ ಅಥವಾ ಆ ಮಡಿಕೆಯಲ್ಲಿ ಇರುವ ಮಣ್ಣಿನ ಬಣ್ಣ, ಇವೆಲ್ಲ ದೀಸ್ ಆರ್ ಆಲ್ ದಿ ಪ್ರಾಪರ್ಟೀಸ್, ಮಡಿಕೆಯ ಪ್ರಾಪರ್ಟೀಸ್. ಬಟ್ ವೆನ್ ವಿ ಟಾಕ್ ಅಬೌಟ್ ದಿ ಎಕ್ಸಿಸ್ಟೆನ್ಸ್, ದೇರ್ ಈಸ್ ನೋ ಕಲರ್. ಸೊ ಒಂದು ಎಕ್ಸಿಸ್ಟೆನ್ಸ್ ಅಂತಂದರೆ ಒಂದು ರೀತಿಯಲ್ಲಿ ಅಲ್ಲಿ ಈ ಎಕ್ಸಿಸ್ಟೆನ್ಸ್ ಅನ್ನೋದಕ್ಕೆ ಈ ರೀತಿಯ ಒಂದು ಮಣ್ಣಿನ ಕಲರ ಅಥವಾ ಮತ್ತೊಂದು ಕಲರ, ಅದು ಬೂದು ಬಣ್ಣನ? ನೋ, ದೆರ್ ಈಸ್ ನೋ ಬಣ್ಣ ಫಾರ್ ದಿ ಎಕ್ಸಿಸ್ಟೆನ್ಸ್. ಸೊ ಒಂದು ಪ್ರಾಡಕ್ಟ್ನಲ್ಲಿರುವಂತಹ ಯಾವುದೇ ಗುಣ ಎಕ್ಸಿಸ್ಟೆನ್ಸ್ಗೆ ಇರೋದಿಲ್ಲ. ಸೊ ಅದರಿಂದ ಮಣ್ಣಿನ ಮಡಿಕೆ ದಟ್ ಎಕ್ಸಿಸ್ಟ್ಸ್ ಅಂತ ಹೇಳಿದಾಗ, ಆ ಮಣ್ಣಿನ ಮಡಿಕೆ ಅಂತಂದಾಗ ನಮಗೆ ಸಂಪೂರ್ಣವಾಗಿ ಅದರ ಮಾಹಿತಿಗಳು ಅರ್ಥ ಆಗುತ್ತೆ. ಅದಕ್ಕೆ ತನ್ನದೇ ಆದ ಒಂದು ಶೇಪ್ ಇದೆ. ಮಡಿಕೆ ಅಂತ ಹೇಳಿದಾಗ ಆ ಮಡಿಕೆ ಈ ರೀತಿ ಇದೆ, ಇದು ಅದರ ಆಕಾರ, ವೆರಿ ಈಸಿ ಟು ರೆಕಗ್ನೈಸ್. ಮತ್ತು ಅದಕ್ಕೆ ತನ್ನದೇ ಆದಂತಹ ಒಂದು ತೂಕ, ಡಿಪೆಂಡಿಂಗ್ ಅಪಾನ್ ದಿ ಸೈಜ್ ಆಫ್ ದಿ ಮಡಿಕೆ. ಸಣ್ಣ ಮಡಿಕೆ ಅಂತಂದರೆ ಅದಿಷ್ಟು ಭಾರ ಇರುತ್ತೆ, ದೊಡ್ಡದು ಅಂದರೆ ಇಷ್ಟು ಭಾರ ಇರುತ್ತೆ, ಹೀಗೆ ತೂಕ ಇರುತ್ತೆ. ಮತ್ತು ಮಣ್ಣಿಗೆ ಒಂದು ಕಲರ್ ಇರುತ್ತೆ. ಸೊ ದಿ ಶೇಪ್, ಆಕಾರ, ದಿ ಭಾರ ಆ್ಯಂಡ್ ದಿ ಕಲರ್,
ಇವೆಲ್ಲ ಮಡಿಕೆಗೆ ಇರುವಂತಹ ಪ್ರಾಪರ್ಟಿಗಳು. ಬಟ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ನೋ ಸಚ್ ಪ್ರಾಪರ್ಟೀಸ್, ದೆರ್ ಈಸ್ ನೋ ಕಲರ್. ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ದೆರ್ ಈಸ್ ನೋ ಕಲರ್. ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ದೆರ್ ಈಸ್ ನೋ ಶೇಪ್. ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಆ ಹೆವಿನೆಸ್, ನೋ ನಥಿಂಗ್. ಈಗ ಆ ಮಣ್ಣಿನ ಮಡಿಕೆನಲ್ಲಿರುವಂತಹ ಒಂದೊಂದೇ ಪ್ರಾಪರ್ಟಿ ಅದೆಲ್ಲ ನಮಗೆ ಗೊತ್ತಾಗಿದೆಯಲ್ಲ. ಮಣ್ಣಿನ ಮಡಿಕೆನಲ್ಲಿರುವಂತಹ ಪ್ರಾಪರ್ಟಿಗಳನ್ನು ನೋಡಿದ ನಂತರದಲ್ಲಿ ಆ ಒಂದೊಂದೇ ಪ್ರಾಪರ್ಟಿಗಳನ್ನು ಲೆಟಸ್ ಅನ್ಪ್ಯಾಕ್ ಇಟ್, ಆ ಹೊರ ತೆಗಿತಾ ಬಂದರೆ ಕೊನೆಗೆ ಅಲ್ಲಿ, ಯಾಕೆಂತಂದ್ರೆ ಈಗ ಮಣ್ಣಿನ ಮಡಿಕೆ ಅಂತಂದಾಗ ಮಡಿಕೆ ಹ್ಯಾಸ್ ಗಾಟ್ ಎ ಶೇಪ್, ವಿ ವಿಲ್ ರಿಮೂವ್ ದಿ ಶೇಪ್. ಆಮೇಲೇನು, ಆ ಮಡಿಕೆ ಅನ್ನುವಂತಹದ್ದನ್ನು ನಾವು ತೆಗೆದುಹಾಕಿದಾಗ ಅಲ್ಲಿ ಅದರ ತೂಕ ಇರೋದಿಲ್ಲ, ಏನೂ ಇರೋದಿಲ್ಲ, ಮಣ್ಣು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಅದು ಅಲ್ಲಿರುವಂತಹ ಆ ಪ್ರಾಪರ್ಟಿಗಳನ್ನ ನಾವು ಒಂದೊಂದಾಗಿ ಹೊರಗಡೆ ತೆಗಿತಾ ಬಂದರೆ ಆಗೇನಾಗುತ್ತೆ, ಯಾವುದಕ್ಕೆ ಒಂದು ಆಕಾರ ಅಂತ ಹೇಳಿ ಅದನ್ನು ನಾವು ಮಡಿಕೆ ಅಂತ ಕರೆದಿದ್ದೀವಿ, ದಟ್ ಮಡಿಕೆ, ದ ಪಾರ್ಟ್, ಇಟ್ ವ್ಯಾನಿಷಸ್. ಬಟ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ಆ ಎಕ್ಸಿಸ್ಟೆನ್ಸ್ಗೆ ಏನಾದರೂ ಈ ರೀತಿ ಹೊದಿಕೆಗಳು ಇದೆಯಾ? ಆ ಹೊದಿಕೆಗಳನ್ನು ತೆಗೆದ್ರೆ ಈ ಎಕ್ಸಿಸ್ಟೆನ್ಸ್ ಕೂಡ ಮಡಿಕೆಯಂತೆ ವ್ಯಾನಿಷ್ ಆಗತ್ತಾ? ನೋ. ಎಕ್ಸಿಸ್ಟೆನ್ಸ್ ಅಂತ ಹೇಳಿದಾಗ ನೋ ಹೊದಿಕೆಗಳು. ಎಕ್ಸಿಸ್ಟೆನ್ಸ್ನಲ್ಲಿ ಯಾವುದನ್ನೂ ಕಳಚೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಿಕಾಸ್ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಇಟ್ ಈಸ್ ನೆವರ್ ಎ ಕಾಂಪೊನೆಂಟ್. ಅದೊಂದು ವಸ್ತುವೇ ಅಲ್ಲ. ಅದೇ ರೀತಿ ನಾವು ಸ್ಪೇಸ್ ಅಂತ ಹೇಳ್ತೀವಿ. ಸ್ಪೇಸ್ ಅಂತ ಹೇಳಿದಾಗ ಹೆಂಗೆ ಅಂತಂದ್ರೆ, ಈಗ ಒಂದು ಫರ್ನಿಚರ್, ಒಂದು ರೂಮಲ್ಲಿ ಫರ್ನಿಚರ್ನ ನಾವು ಇಡ್ತೀವಿ. ಒಂದು ರೂಮಲ್ಲಿ ಆ ಫರ್ನಿಚರ್ ಇಟ್ಟಾಗ ಆ ರೂಮ್ನಲ್ಲಿ ಇರುವಂತಹ ಸ್ಪೇಸ್ನ ಒಂದು ಭಾಗ ಈಸ್ ದಿಸ್ ಫರ್ನಿಚರ್. ಒಂದು ರೂಮ್ನಲ್ಲಿ ಫರ್ನಿಚರ್ ಇಟ್ಟಾಗ ಆ ರೂಮ್ನಲ್ಲಿ ಇದ್ದಂತಹ ಸ್ಪೇಸ್ನಲ್ಲಿ ಫರ್ನಿಚರ್ ಅನ್ನುವಂತಹದ್ದು ಆ ಸ್ಪೇಸ್ನ ಒಂದು ಭಾಗವಾಗಿರುತ್ತೆ. ಸೊ ರೂಮ್ನಲ್ಲಿ ಇಟ್ಟ ಈ ಒಂದು ಫರ್ನಿಚರ್ನ ನಾವು ಹೊರಗಡೆ ಹಾಕ್ತೀವಿ. ಹೊರಗಡೆ ಹಾಕಿದಾಗ ಕೂಡ ಆ ರೂಮ್ನಲ್ಲಿ ಸ್ಪೇಸ್ ಉಳ್ಕೋತು. ಮುಂಚೆನೂ ಸ್ಪೇಸ್ ಇತ್ತು, ಆ ಸ್ಪೇಸ್ನ ಜಾಗದಲ್ಲಿ ಈ ಫರ್ನಿಚರ್ ಇದ್ರೂ ಕೂಡ ಸ್ಪೇಸ್ ವಾಸ್ ದೇರ್. ಫರ್ನಿಚರ್ನ ರೂಮಿಂದ ಹೊರಗಡೆ ಹಾಕ್ತೀವಿ, ಸ್ಪೇಸ್ ಅಲ್ಲೇ ಇರುತ್ತೆ, ಸ್ಪೇಸ್ ಎಲ್ಲೂ ಹೋಗಲೇ ಇಲ್ಲ. ಈ ಎಕ್ಸಿಸ್ಟೆನ್ಸ್ ಈಸ್ ಲೈಕ್ ದಟ್. ಸ್ಪೇಸ್ ರಿಮೈನ್ಸ್ ದಿ ಸ್ಪೇಸ್. Space was never a part or property of the furniture. Property is different. That furniture property, furniture is different, and this space is different. ಮತ್ತು existence, it pervades every object that we observe. ಸೊ ನಾವು ಯಾವುದೇ ಒಂದು ವಸ್ತುವನ್ನು ಗುರಿಯಾಗಿಟ್ಕೊಂಡು ಆ ವಸ್ತುವನ್ನು ನಾವು ನೋಡಿದಾಗ, ಪರಿಶೀಲಿಸಿದಾಗ, ಅದೊಂದು ಮರ ಅಥವಾ ಈವನ್ ವೆನ್ ವಿ ವಾಚ್ ಎ ಥಾಟ್ ಇನ್ ದಿ ಮೈಂಡ್, ಯಾವುದೇ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿದೆ ಅಂತ ಗೊತ್ತಾದಾಗ ಆ ರೀತಿ ಕೂಡ ಆಗಿರಬಹುದು. ಅಥವಾ ಮೇಲ್ಗಡೆ ಆಕಾಶ ನೋಡಿ ಅಲ್ಲಿ ಇರುವಂತಹ ಒಂದು ಮೋಡ, ಅಥವಾ ತುಂಬ ಬಳಸುವಂತಹ ನಮ್ಮ ಮೊಬೈಲ್ ಫೋನ್ ಆಗಿರ್ಬೋದು, ಒಟ್ಟಿನಲ್ಲಿ ಒಂದು ವಸ್ತು. ಸೊ ಈ ಪ್ರಕಾರ ಥಾಟ್ ಈಸ್ ಆಲ್ಸೋ ಎನ್ ಆಬ್ಜೆಕ್ಟ್ ಇನ್ ದಿ ಮೈಂಡ್, ಬಟ್ ಇಟ್ ಈಸ್ ನಾಟ್ ಫಿಸಿಕಲ್ ಇನ್ ನೇಚರ್, ದಟ್ಸ್ ಆಲ್. ಸೊ ಇವುಗಳು ನಮ್ಮ ಮನಸ್ಸಿಗೆ ಬಂದ ಕೂಡಲೇ ವಿ ಹ್ಯಾವ್ ಟು ಗ್ರ್ಯಾಂಟ್ ಇಟ್ ಈಸ್. ಫಾರ್ ಎಕ್ಸಾಂಪಲ್,
ದೇರ್ ಈಸ್ ಎ ಥಾಟ್ ಇನ್ ದಿ ಮೈಂಡ್ ಅಂತ ಹೇಳ್ತೀವಿ. ಆ ಈಸ್ ಅನ್ನೋಂತಹದ್ದನ್ನು ನಾವು ಕೊಟ್ಟಿದ್ದೀವಿ ಥಾಟ್ಗೆ. ವಾಟರ್ ಬಾಟಲ್ ಈಸ್ ದೇರ್, ಆ ಈಸ್ ಅನ್ನೋಂತಹದ್ದನ್ನು ಕೊಟ್ಟಿದ್ದೀವಿ. ಆಕಾಶದಲ್ಲಿ ಮೋಡ ಇತ್ತು, ದೇರ್ ಈಸ್ ಎ ಕ್ಲೌಡ್ ಇನ್ ದಿ ಸ್ಕೈ. ಸೊ ಇಟ್ ಈಸ್ ಅನ್ನೋಂತಹದ್ದನ್ನು ವಿ ಹ್ಯಾವ್ ಗ್ರಾಂಟೆಡ್. ಸೊ ಬಿಫೋರ್ ಆಸ್ಕಿಂಗ್ what it is, we already accepted that it is. ಅದು ಇದೆ, ಮೋಡ ಇದೆ, ಮನಸ್ಸಿನಲ್ಲಿ ಆಲೋಚನೆ ಇದೆ, ಟೇಬಲ್ ಮೇಲೆ ನೀರಿನ ಬಾಟಲ್ ಇದೆ. ಸೊ ಇವೆಲ್ಲವುಗಳಲ್ಲಿ ವಾಟ್ ಈಸ್ ದಿ ಕಾಮನ್ ಫ್ಯಾಕ್ಟರ್? ಕಾಮನ್ ಫ್ಯಾಕ್ಟರ್ ಯಾವುದು ಅಂತಂದರೆ ಇಟ್ ಎಕ್ಸಿಸ್ಟ್ಸ್ ಅಂತ ನಾವು ಹೇಳ್ತಾ ಇದೀವಲ್ಲ. ಕ್ಲೌಡ್ ಈಸ್, ವಾಟರ್ ಬಾಟಲ್ ಈಸ್, ಥಾಟ್ ಈಸ್. ಲೈಕ್ ಎಲ್ಲ ಆಭರಣಗಳಲ್ಲಿ ದೇರ್ ಈಸ್ ಚಿನ್ನ. ಆ್ಯಂಡ್ ಈ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಇಟ್ ಈಸ್ ನಾಟ್ ಬೌಂಡ್ ಬೈ ದಿ ಬೌಂಡರೀಸ್ ಆಫ್ ಎನಿ ಆಬ್ಜೆಕ್ಟ್, ಆರ್ ಇಟ್ ಈಸ್ ನಾಟ್ ಲಿಮಿಟೆಡ್ ಬೈ ದಿ ಬೌಂಡರೀಸ್. ಈಗ ಅಗೇನ್ ಒಂದು ಮಣ್ಣಿನ ಮಡಿಕೆ ಅಂತ ಹೇಳಿದಾಗ ಆ ಮಡಿಕೆಗೆ ಒಂದು ಗಾತ್ರ ಇದೆ, ಒಂದು ಶೇಪ್ ಇದೆ. ಆ ಶೇಪ್ ಇಟ್ ಎಂಡ್ಸ್ ವೇರ್ ದಿ ಏರ್ ಬಿಗಿನ್ಸ್. ಬಟ್ ಅದೇ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಡಸ್ ನಾಟ್ ಎಂಡ್ ಅಟ್ ಎನಿ ಕಾರ್ನರ್ ಆಫ್ ದಿ ಪಾಟ್. ದಿ ಎಕ್ಸಿಸ್ಟೆನ್ಸ್ ಡಸ್ ನಾಟ್ ಹ್ಯಾವ್ ದಿ ಎಡ್ಜ್, ಅಂಡ್ ಎವ್ರಿ ಎಡ್ಜ್ ದಟ್ ಇಟ್ ಸೆಲ್ಫ್ ಎಕ್ಸಿಸ್ಟ್ಸ್. ಸೊ ಇಟ್ ಈಸ್ ಲೈಕ್ ಹೇಗೆ ಅಂತಂದರೆ ಸಾಗರದ ನೀರು is not limited by the wave. The wave has a boundary. Sanna wave, dodda wave. So that has a boundary. But water in the ocean is continuous across all the waves. Water is there in all the waves. And it continues to be in existence even after the object goes. Again, for example, pot is the example once again. There is a pot. ದಿನನಿತ್ಯದಲ್ಲಿ ಯೂಸ್ ಮಾಡ್ತಾ ಇರುವಂತಹ ಪಾಟ್ ಯಾವುದೋ ಒಂದು ಸಂದರ್ಭದಲ್ಲಿ ಬಿದ್ದು ಒಡೆದು ಹೋಗುತ್ತೆ. ಆ ಮಡಿಕೆ ಬಿದ್ದು ಒಡೆದು ಹೋಗಿ ಅನೇಕ ಚೂರು ಚೂರುಗಳಾಗಿ ಬೀಳುತ್ತೆ. ಆ ಎಲ್ಲ ಮಡಿಕೆಗಳ ಒಡೆದು ಹೋದಂತಹ ಎಲ್ಲ ಚೂರುಗಳನ್ನು ನಾವೇನು ಮಾಡ್ತೀವಿ, ಕುಟ್ಟು ಪುಡಿ ಮಾಡ್ತೀವಿ. ಆಗ ಅಲ್ಲಿ ಸಿಗುವಂತಹದ್ದೇನು? ಮಣ್ಣಿನ ಕಣ. ವಿ ಕಾಲ್ ಇಟ್ ಮಣ್ಣಿನ ಕಣ. ಸೊ ಒಂದು ಮಣ್ಣಿನ ಮಡಿಕೆ ಅನ್ನುವಂತಹದ್ದು ಒಡೆದು ಹೋದ್ರೂ ಕೂಡ ಮಣ್ಣಿನ ಮಡಿಕೆ ಒಡೆದು ಹೋಯ್ತು ಅಂತ ಹೇಳ್ತೀವಿ. ಎಲ್ಲಿ ಹೋಯ್ತೋ ಮಡಿಕೆ? ಇಲ್ಲ, ಅದು ಬಿದ್ದು ಒಡೆದು ಹೋಯ್ತು, ನಾಶ ಆಯಿತು. ಬಟ್ ಮಡಿಕೆ ಒಡೆದೋಯ್ತು ನಿಜ. ಆ ಮಣ್ಣು ಅಂತ ಏನು ಹೇಳಿದೀವಿ, ದಟ್ ಡಸ್ಟ್, ಸ್ಯಾಂಡ್ ಡಸ್ಟ್, ಮಣ್ಣಿನ ಕಣ, ಅದು ಉಳ್ಕೊಂಡಿರುತ್ತೆ. ದಿ ಫಾರ್ಮ್ ಅಂಡ್ ಶೇಪ್ ಆಫ್ ದಿ ಪಾಟ್ ಅದು ವ್ಯಾನಿಷ್ ಆಗಿದೆ. ಬಟ್ ಓನ್ಲಿ ದಿ ಫಾರ್ಮ್ಸ್, ಇಟ್ ಕಮ್ಸ್ ಅಂಡ್ ಗೋಸ್. ಸದಾ ಇರುವಂತಹದ್ದು ಯಾವುದು ಅಂತಂದರೆ ದಿ ಸೋರ್ಸ್. ಆ್ಯಂಡ್ ಫೈನಲಿ ಈ ಎಕ್ಸಿಸ್ಟೆನ್ಸ್ ಅನ್ನುವಂತಹದ್ದು ಇಟ್ ಈಸ್ ಡಿಫರೆಂಟ್ ಫ್ರಮ್ ದಿ ಆಬ್ಜೆಕ್ಟ್ ಆ್ಯಂಡ್ ಇಟ್ ಗಿವ್ಸ್ ಈಸ್ನೆಸ್ ಟು ಎವ್ರಿ ಆಬ್ಜೆಕ್ಟ್. ಅಗೇನ್ ಒಂದು ಮಣ್ಣಿನ ಮಡಿಕೆ ಇದೆ ಅಂತ ಹೇಳ್ತೀವಿ. ಮಣ್ಣಿನ ಮಡಿಕೆಗೆ ಆ ಇದೆ ಅನ್ನುವಂತಹದ್ದು ಅದು ಹೇಗೆ ಸಿಕ್ತು?
ಇಟ್ ಈಸ್ ಬಿಕಾಸ್ ಆಫ್ ದಿ ಎಕ್ಸಿಸ್ಟೆನ್ಸ್. ಅದು ಮಡಿಕೆ ಇದೆ, ಆ ಇದೆ ಅನ್ನೋದು ಎಲ್ಲಿ ಸಿಕ್ತು ಅಂತಂದ್ರೆ ಬಿಕಾಸ್ ಇಟ್ ಎಕ್ಸಿಸ್ಟ್ಸ್. ಸೊ ಆ ಇದೇನು ಅಂತ ದಟ್ ಈಸ್ನೆಸ್ ಈಸ್ ಬಿಕಾಸ್ ಆಫ್ ದಿ ಎಕ್ಸಿಸ್ಟೆನ್ಸ್. ಸೊ ದ ಪಾಟ್ ಬಾರೋಸ್ ಇಟ್ಸ್ ಈಸ್ನೆಸ್ ಫ್ರಮ್ ದಿ ಎಕ್ಸಿಸ್ಟೆನ್ಸ್. ಈಗ ಇಟ್ ಈಸ್ ಲೈಕ್ ಮೂವಿ ಕ್ಯಾರೆಕ್ಟರ್. It borrows visual abilities from light through the projector. ಒಂದು ವೇಳೆ you switch off the projector light, the movie character, it vanishes within second, fraction of second. The moment you switch off, ಆ ಪ್ರೊಜೆಕ್ಟರ್ ಸ್ಟಾಪ್ ಆಯಿತು ಅಂದ ತಕ್ಷಣ ಅಲ್ಲಿ ಆ ಮೂವಿ ಕ್ಯಾರೆಕ್ಟರ್ ಅನ್ನುವಂತಹದ್ದು ಇಟ್ ಕಮ್ಸ್ ಟು ಎನ್ ಎಂಡ್. ಸೊ ಇಲ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದ ಪ್ರೊಜೆಕ್ಟರ್ ಲೈಟ್ ಅನ್ನುವಂತಹದ್ದು ಈಸ್ ನಾಟ್ ಎ ಕ್ಯಾರೆಕ್ಟರ್. ದ ಕ್ಯಾರೆಕ್ಟರ್ ಈಸ್ ಸಮಥಿಂಗ್. ಬಿಕಾಸ್ ಆಫ್ ದಿ ಲೈಟ್ ವಿ ಕುಡ್ ಸಿ ದಿ ಕ್ಯಾರೆಕ್ಟರ್. ಸೊ ಇಂತಹ ಸತ್ಯಗಳು ನಾವು ಮತ್ತೆ ಮತ್ತೆ ಚಿಂತನೆ ಮನಸ್ಸಿನಲ್ಲಿ ಸಾಕಷ್ಟು ಇಂತಹ ಚಿಂತನೆ ರಿಫ್ಲೆಕ್ಟ್ ಮಾಡ್ಕೋತಾ ಬರಬೇಕು. ಆಗ ಇಲ್ಲಿರುವಂತಹ ಸೂಕ್ಷ್ಮವಾದ ಸತ್ಯಗಳು ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಕ್ಸಿಸ್ಟೆನ್ಸ್. ಯತ್ ಭವತಿ ತದ್ ಭಾವಃ. ಸೊ ಭಾವಃ ಈಸ್ ಅನದರ್ ನೇಮ್ ಆಫ್ ಲಾರ್ಡ್ ಮಹಾವಿಷ್ಣು. ದಿಸ್ ಭಾವಃ is the existence principle. So what is actually existence? Bhavaha. The presence is existence. Iruvike is called the existence. Easiness is called the existence. So what is existence? ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.